ಯಾವ ರೀತಿ ನಾವು ಪ್ರಾಕ್ಟಿಕಲನ್ನು ಬರಿಬೇಕು ಅನ್ನೋದನ್ನು ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಇದ್ವಿ. ಕ್ವಶನ್ ಪೇಪರ್ಗಳಲ್ಲಿ ಲಾಸ್ಟಲ್ಲಿ ಪ್ರಾಕ್ಟಿಕಲ್ನ ಕೊಟ್ಟಿರ್ತಾರೆ ಅಂತ ಕೂಡ ನಾನು ಹೇಳಿದ್ದೆ. ಈ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ ಡಿಗೆ ಬಂದರೆ ಕೆಳಗಿನ ಯಾವುದಾದರೂ ಒಂದು ಪ್ರಯೋಗಕ್ಕೆ ಯೋಜನೆ, ವಿಧಾನ ಮತ್ತು ಇತರೆ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದೆ. ಧಾರಣೆಯ ಮೇಲೆ ಅರ್ಥದ ಪರಿಣಾಮ ಅಥವಾ ವಿತರಣಾ ಕಲಿಕೆಯನ್ನು ಕುರಿತು ಪ್ರಯೋಗದ ಯೋಜನೆ, ವಿಧಾನ ಮತ್ತು ಇತರ ವಿವರಗಳನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಇದನ್ನು ನಾವು ಯಾವ ರೀತಿ ಬರೆಯೋದು ಅಂತ ಹೇಳಿ ನೋಡೋದಾದರೆ, ಈ ರೀತಿ ಪ್ರಾಯೋಗಿಕ ಮನೋವಿಜ್ಞಾನ ಅನ್ನುವಂಥ ಒಂದು ಟೆಕ್ಸ್ಟ್ ಬುಕ್ಕು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಇಲ್ಲ ಅಂತ ಅಂದವರು ನೀವು ನಿಮ್ಮ PDF ಕೂಡ ಸಿಗತ್ತೆ. KSOU ಅಕಾಡೆಮಿಕ್ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಬೋದು. ಇದರಲ್ಲಿ ನಮಗೆ ಯಾವುದನ್ನು ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಪ್ರಯೋಗ 7 ಧಾರಣೆಯ ಮೇಲೆ ಅರ್ಥದ ಪರಿಣಾಮ ಅನ್ನುವಂಥ ಒಂದು ಪ್ರಯೋಗವನ್ನು ನಿಮಗೆ ವಿವರಣೆ ಸಹಿತ ಬರೆಯೋದಕ್ಕೆ ಕೇಳಿದ್ದಾರೆ. ಇದು ಬಂದು ಪೇಜ್ ನಂಬರ್ 36ರಿಂದ 39ವರೆಗೂ ಇದೆ. ಪೇಜ್ ನಂಬರ್ 36ಗೆ ಬಂದ್ವಿ. ಇಲ್ಲಿ ಪ್ರಯೋಗ 7 ಧಾರಣದ ಮೇಲೆ ಅರ್ಥದ ಪರಿಣಾಮ ಅಂತ ಹೇಳಿ ಏನು ಕೊಟ್ಟಿದ್ದಾರಲ್ಲ, ಇದನ್ನು ನಾವು ಎಕ್ಸಾಮ್ನಲ್ಲಿ ಇದೇ ಥರ ಬರೀಬೇಕಾಗತ್ತೆ. ಪ್ರಯೋಗ ಸಂಖ್ಯೆ ಅಂತ ಹೇಳಿ ಹಾಕಿ ನೀವಲ್ಲಿ ಎಷ್ಟು ಬೇಕಾದರೂ ಹಾಕ್ಕೋಬೋದು, 2, 3 ಅಥವಾ 7 ಬೇಕಾದರೂ ಹಾಕ್ಕೋಬೋದು. ಧಾರಣದ ಮೇಲೆ ಅರ್ಥದ ಪರಿಣಾಮ ಅಂತ ಹೇಳಿ ಪ್ರಯೋಗದ ಹೆಸರನ್ನು ಹಾಕಬೇಕಾಗತ್ತೆ. ಇದೇ ರೀತಿ ಹೆಡ್ಡಿಂಗನ್ನು ಕೂಡ ಮೇಲ್ಗಡೆ ಹಾಕಬೇಕು. ದಿನಾಂಕ, ಲಿಂಗ, ಪ್ರಯೋಗಾರ್ಥಿ, ವಯಸ್ಸು. ಇಲ್ಲಿ ನೀವು ಲೆಟರ್ ರೈಟಿಂಗಲ್ಲಿ ಹೇಗೆ ನಿಮ್ಮದೇ ಆದಂಥ ಒಂದು ಡೇಟು ಅಥವಾ ಹೆಸರು ಏನು ಕೊಟ್ಕೋತಿರಲ್ಲ, ಅದೇ ರೀತಿ ಇಲ್ಲೂ ಕೂಡ ನೀವು ಕೊಡಬೇಕಾಗತ್ತೆ. ಪ್ರಯೋಗಾರ್ಥಿ ಹೆಸರು ABCD XYZ ಏನು ಬೇಕಾದರೂ ಕೊಟ್ಕೊಬೋದು. ಅದಾದ ನಂತರ ಪ್ರಯೋಗಕರ್ತೃ, ಇಲ್ಲಿ ಯಾರು ಪ್ರಯೋಗವನ್ನು ಮಾಡ್ತಾ ಇದ್ದಾನೆ ಅವನ ಹೆಸರು XYZ, ಈ ರೀತಿ ಏನು ಬೇಕಾದರೂ ಕೊಟ್ಕೊಬೋದು. ಇದಾದ ನಂತರ ಇಲ್ಲಿ ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಪೀಠಿಕೆಯನ್ನು ನೀವು ಇದನ್ನು ಕಂಪ್ಲೀಟಾಗಿ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪೀಠಿಕೆ ಬಂದ್ಬಿಟ್ಟು ಇಲ್ಲಿ ಧಾರಣ ಅಂತಂದರೆ ಏನು? ಧಾರಣ ಅಂತಂದರೆ ನೆನಪು, ಸ್ಮೃತಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ಧಾರಣ ಅನ್ನುವಂಥದ್ದು ಸ್ಮೃತಿಯು ನೆನಪು ಮತ್ತು ಮರೆವನ್ನು ಒಳಗೊಂಡಿದೆ. ಈ ಸ್ಮೃತಿ ಅನ್ನುವಂಥದ್ರಲ್ಲಿ ನೆನಪು ಮತ್ತು ಮರೆವು ಎರಡನ್ನೂ ಕೂಡ ಇದು ಒಳಗೊಂಡಿದೆ. ಇವೆರಡು ಧಾರಣದ ಮೇಲೆ ಅವಲಂಬಿತವಾಗಿದೆ. ಇದೆರಡೂ ಕೂಡ ಸ್ಮೃತಿ ಮತ್ತು ನೆನಪು ಮತ್ತು ಮರೆವು ಅನ್ನುವಂಥದ್ದು ಧಾರಣದ ಮೇಲೆ ಅಂದರೆ ನೆನಪಿನ ಮೇಲೆ ಅವಲಂಬಿತವಾಗಿದೆ. ಧಾರಣವು ನೆನಪನ್ನು ಉಂಟು ಮಾಡಿದರೆ, ಧಾರಣ ಅಂತಂದರೆ ಸ್ಮೃತಿ ಅನ್ನುವಂಥದ್ದು ನೆನಪನ್ನು ಉಂಟು ಮಾಡಿದರೆ, ಧಾರಣದ ಗೈರು ಹಾಜರಿ ಮರೆವನ್ನು ಅಥವಾ ವಿಸ್ಮೃತಿಯನ್ನು ಉಂಟು ಮಾಡುತ್ತದೆ. ಧಾರಣ ಅಂತಂದರೆ ಅದು ನೆನಪು ಅಥವಾ ಸ್ಮೃತಿ ಅಂತ ಹೇಳಿ ಅರ್ಥವನ್ನು ನಾವು ಕೊಡ್ಬೋದಾಗಿದೆ. ಧಾರಣ ಅನ್ನುವಂಥದ್ದು ನೆನಪನ್ನು, ಧಾರಣ ಇತ್ತು ನಮಗೆ ಅಂತಂದರೆ ಅದು ನಾವು ಯಾವುದಾದ್ರೂ ವಿಷಯವನ್ನು ಕಲ್ತಿದ್ದು ನೆನಪಿನಲ್ಲಿ ಉಳಿಯುತ್ತೆ. ಅದೇ ಧಾರಣ ಇಲ್ಲ ಅಥವಾ ಧಾರಣದ ಗೈರು ಹಾಜರಿ ಅಂತಂದರೆ ಧಾರಣ ಇಲ್ಲದಿದ್ದಂಥ ಸಮಯದಲ್ಲಿ ನಾವು ಕಲಿತ ವಿಷಯಗಳನ್ನು ಮರೆಯೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಧಾರಣದ ಗೈರು ಹಾಜರಿ ಮರೆವನ್ನು ಅಥವಾ ವಿಸ್ಮೃತಿಯನ್ನು ಉಂಟು ಮಾಡುತ್ತದೆ. ಧಾರಣವನ್ನು ಪುನಃಸ್ಮರಣೆ, ಅಭಿಜ್ಞಾನ, ಪುನರ್ಕಲಿಕೆ ಮತ್ತು ಪುನರ್ರಚನಾ ವಿಧಾನಗಳಿಂದ ಅಳೆಯಬಹುದಾಗಿದೆ. ಇದಿಷ್ಟನ್ನು ನೀವು ಬರ್ಕೊಂಡ್ರೆ ಸಾಕಾಗುತ್ತೆ. ಪೀಠಿಕೆಗೆ ಇದಿಷ್ಟನ್ನು ಏನು ಬರಿಬೇಕು ಅಂತ ಏನಿಲ್ಲ, ಇದಿಷ್ಟನ್ನು ಬರೆದ್ರೆ ಸಾಕಾಗತ್ತೆ ನೀವು ಪೀಠಿಕೆಗೆ. ಧಾರಣವನ್ನು ಪುನಃಸ್ಮರಣೆ ಅಂದರೆ ಮತ್ತೆ ನೆನಪನ್ನು ಮಾಡಿಕೊಳ್ಳೋದು. ಅಭಿಜ್ಞಾನ, ಅದು ಕೂಡ ಅದೇ ಅರ್ಥವನ್ನು ಕೊಡುತ್ತದೆ. ಪುನರ್ಕಲಿಕೆ, ಮತ್ತೆ ಕಲಿಯೋದು. ಮತ್ತು ಪುನರ್ರಚನಾ ವಿಧಾನಗಳಿಂದ ಅಳೆಯಬಹುದಾಗಿದೆ ಅಂತ ಹೇಳಿ ಇದಿಷ್ಟನ್ನು ಬರೆದ್ಬಿಟ್ಟು, ಇದಾದ ಮೇಲೆ ಉದ್ದೇಶವನ್ನು ನಾವು ಬರಿಬೇಕಾಗತ್ತೆ. ಉದ್ದೇಶ ಏನಿದೆ? ಉಚ್ಚಾರಾಂಶಗಳಿಗಿಂತ ಅರ್ಥಪೂರ್ಣ ಪದಗಳು ಬೇಗ ಕಲಿಕೆಗೆ ಒಳಪಡುತ್ತವೆ ಮತ್ತು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತವೆ ಎಂಬುದನ್ನು
ಪ್ರಾಯೋಗಿಕವಾಗಿ ತೋರಿಸೋದು. ನಾವು ಈ ಪ್ರಯೋಗವನ್ನು ಮಾಡುತ್ತಿರುವ ಉದ್ದೇಶ ಏನು ಅಂತಂದರೆ, ಉಚ್ಚಾರಾಂಶಗಳಿಗಿಂತ ಅರ್ಥಪೂರ್ಣ ಪದಗಳು, ನಾವು ಯಾವುದೇ ಒಂದು ಪದವನ್ನು ಪುನಃ ಪುನಃ ಹೇಳೋದಕ್ಕಿಂತ ಆ ಪದದಲ್ಲಿ ಅರ್ಥ ಇದ್ದರೆ ಅಂಥ ಒಂದು ಪದಗಳನ್ನು ನಾವು ಬೇಗ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ ಮತ್ತು ಹೆಚ್ಚು ಕಾಲ ಅದು ನೆನಪಿನಲ್ಲಿ ಉಳಿಯುತ್ತದೆ ಅನ್ನೋದನ್ನು ಈ ಪ್ರಯೋಗ ತೋರಿಸುತ್ತದೆ. ಇದು ಪ್ರಯೋಗದ ಉದ್ದೇಶ. ಇದನ್ನು ಕೂಡ ನಾವು ಬರೀಬೇಕಾಗತ್ತೆ. ಇದಾದಮೇಲೆ ಬೇಕಾಗುವ ಸಲಕರಣೆಗಳು ಅಂತ ಹೇಳಿ ಇದೆ. ಬೇಕಾಗುವ ಸಲಕರಣೆಗಳು ಏನೇನೆಲ್ಲ ಬೇಕು ಅನ್ನೋದನ್ನು ಕೂಡ ನಾವು ಬರೀಬೇಕಾಗುತ್ತೆ. ಈ ಪ್ರಯೋಗವನ್ನು ನಡೆಸಲು ಈ ಕೆಳಗಿನ ಸಲಕರಣೆಗಳು ಬೇಕಾಗುತ್ತವೆ. ಯಾವುದು? 20 ಉಚ್ಚಾರಾಂಶಗಳ ಪಟ್ಟಿ. 20 ಉಚ್ಚಾರಾಂಶಗಳು ಅಂದರೆ ಪ್ರೊನೌನ್ಸ್ ಮಾಡಬಹುದಾದಂತಹ ಒಂದಷ್ಟು ಲೆಟರ್ಸ್ ಇರುವಂತಹ ಪಟ್ಟಿಗಳು 20 ಬೇಕಾಗತ್ತೆ ನಮಗೆ. ಅದಾದ ನಂತರ 20 ಅರ್ಥಪೂರ್ಣ ಆದರೆ ಒಂದಕ್ಕೊಂದು ಸಂಬಂಧವಿಲ್ಲದ ಪದಗಳು. ನಾವು ಏನು ಈ ಪದಗಳ ಪಟ್ಟಿಯನ್ನು ನಾವು ತಯಾರು ಮಾಡ್ತೀವಿ, ಈ ಪದಗಳ ಪಟ್ಟಿ 20 ಪಟ್ಟಿಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಏನಾಗಿರುತ್ತೆ, 20 ಅರ್ಥಪೂರ್ಣವಾಗಿರುತ್ತೆ, ಅದಕ್ಕೆ ಅರ್ಥ ಇರುತ್ತೆ. ಆದರೆ ಈ 20ರಲ್ಲಿ 1, 2, 3 ನಾವೇನು ಹೀಗೆ ಮಾಡಿರ್ತೀವಲ್ಲ, ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ನಾವು ಮಾಡುವಂಥ 20 ಅರ್ಥಪೂರ್ಣ ಉಚ್ಚಾರಾಂಶಗಳ ಪಟ್ಟಿಯಲ್ಲಿ ಒಂದಕ್ಕೆ ಇನ್ನೊಂದು ಸಂಬಂಧವನ್ನು ಹೊಂದಿರೋದಿಲ್ಲ. 1, 2, 3, 4 ಅಂತ ಈಗ ನಾವು ಒಂದು 20 ಪಟ್ಟಿಗಳನ್ನು ಮಾಡ್ತಾ ಹೋಗ್ತೀವಿ. ಆ ಪಟ್ಟಿಗಳಲ್ಲಿ ಬರೆಯುವಂತಹ ಪದಗಳೇನಿರುತ್ತಲ್ಲ, ಆ ಪದಗಳು ಒಂದು ಪದಕ್ಕೂ ಮತ್ತು ಎರಡನೇ ಪದಕ್ಕೂ ಇಲ್ಲಿ ನಡುವೆ ಸಂಬಂಧ ಇರೋದಿಲ್ಲ. ಅಂಥ ಸಂಬಂಧವಿಲ್ಲದ ಪದಗಳನ್ನು ಹೊಂದಿರುವಂತಹ 20 ಅರ್ಥಪೂರ್ಣ ಸಂಬಂಧವಿಲ್ಲದಂಥ ಪದಗಳನ್ನು ಹೊಂದಿರುವಂತಹ ಒಂದು ಪಟ್ಟಿ. ಅದಾದ ನಂತರ ಮತ್ತೆ 20 ಪಟ್ಟಿಗಳನ್ನು ನಾವು ಮಾಡ್ಕೋಬೇಕು. ಅದು ಹೇಗಿರಬೇಕು? ಅದು ಕೂಡ ಅರ್ಥಪೂರ್ಣವಾಗಿರಬೇಕು. ಆದರೆ ಆ ಒಂದಕ್ಕೊಂದು ಸಂಬಂಧವಿರುವ ಪದಗಳು. ನಾವೀಗ ಒಂದು ಪದವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಆ ಪದಕ್ಕೂ ಮತ್ತು ಎರಡನೇ ಪದಕ್ಕೂ ಕೂಡ ಇದು ಸಂಬಂಧವನ್ನು ಹೊಂದಿರುತ್ತೆ. ಇಲ್ಲಿ ಮೊದಲನೇ ಪಟ್ಟಿ ನಾವೇನು 20 ಪದಗಳ ಪಟ್ಟಿಯನ್ನು ತಗೋತೀವಿ, ಅದರಲ್ಲಿ ಒಂದಕ್ಕೊಂದು ಸಂಬಂಧ ಇರಲ್ಲ. ಇಲ್ಲಿ 20 ಅರ್ಥಪೂರ್ಣ ಪದಗಳ ಪಟ್ಟಿಗಳನ್ನು ನಾವೇನು ತಗೋತೀವಿ, ಅಲ್ಲಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂತಹ ಪದಗಳನ್ನು ನಾವು ತಗೋಬೇಕಾಗತ್ತೆ. ಅದಾದ ನಂತರ ನಿಲುಗಡಿಯಾರ ಅಂದರೆ ನಿಮಗೆ ಗೊತ್ತಾ ಇದೆ, ಈ ಆಕಾರದಲ್ಲಿರುತ್ತೆ, ಮೇಲ್ಗಡೆ ಇಲ್ಲಿ ಮರಳಿರುತ್ತೆ, ಈ ಥರದ್ದು ನಿಲುಗಡಿಯಾರವನ್ನು ತಗೋಬೇಕಾಗುತ್ತೆ. ಅದಾದ ನಂತರ ಬರೆಯುವ ಸಲಕರಣೆಗಳು, ಪೆನ್ಸಿಲು, ಪೇಪರು, ಈ ಥರ ಬರೆಯುವಂತಹ ಸಲಕರಣೆಗಳು ಬರೆದು ಇಟ್ಕೊಳ್ಳೋದಕ್ಕೆ ಅವರು ಎಷ್ಟು ಪದಗಳನ್ನು ಸರಿಯಾಗಿ ಹೇಳ್ತಾರೆ ಅನ್ನೋದನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ಬರೆಯುವ ಸಲಕರಣೆಗಳು ಬೇಕಾಗುತ್ತೆ. ಅದಾದ ನಂತರ ಯೋಜನೆಯನ್ನು ನಾವು ಹೇಗೆ ಮಾಡಬೇಕು ಅಂತ ಹೇಳೋದಾದರೆ, 3 ರೀತಿಯ ಪದಗಳ ಪಟ್ಟಿಯನ್ನು ನಾವು ತೆಗೆದುಕೊಂಡಿದ್ದೀವಿ. 20 ನಾವು ಪ್ರೊನೌನ್ಸ್ ಮಾಡೋಕ್ಕಾಗುವಂತಹ ಪದಗಳ ಪಟ್ಟಿ, ಇನ್ನು 20 ಪದಗಳು, ಬಟ್ ಆದರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರೋದಿಲ್ಲ. ಮತ್ತು ಇನ್ನು 20 ಯಾವ ರೀತಿ ಇರುತ್ತೆ, ಅರ್ಥಪೂರ್ಣ ಪದಗಳು ಆದರೆ ಅವು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂಥ ಪದಗಳು. ಈ ರೀತಿ ನಾವು 3 ರೀತಿಯ ಪಟ್ಟಿಯ ಪದಗಳನ್ನು ನಾವು ತಗೋತಾ ಇದ್ದೀವಿ. ಒಟ್ಟು ನಮ್ಮ ಹತ್ರ ಎಷ್ಟಿರುತ್ತೆ, 20, 20, 20, ಒಟ್ಟು 60 ಪದಗಳ ಪಟ್ಟಿ ಇರುತ್ತದೆ. ಅರ್ಥ ಆಯ್ತಲ್ಲ? ಇದಿಷ್ಟು ನಾವು ಪ್ರಯೋಗವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು. ಈ ಪಟ್ಟಿಯನ್ನು 3 ಬಾರಿ ಓದಿ ಹೇಳಿದ ನಂತರ ಸರಿಯಾಗಿ ಬರೆದ ಪದಗಳ ಸಂಖ್ಯೆಯನ್ನು ಪ್ರತಿ ಅನುಕ್ರಮದಲ್ಲೂ ವಿಷಯ ಅಂಕವಾಗಿ ಪರಿಗಣಿಸಿ ಒಂದಕ್ಕೊಂದು ಹೋಲಿಸಲಾಗುವುದು. ಅವನು ಎಷ್ಟು ಪದಗಳನ್ನು ಸರಿಯಾಗಿ ಬರೆದಿರ್ತಾನೆ, ಅದನ್ನು ಪದವನ್ನು ಅವನು ಸರಿಯಾಗಿ ಬರೆದಿರುತ್ತೆ, ಅದನ್ನ 1 ಮಾರ್ಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ಒಂದಕ್ಕೊಂದನ್ನು ನಾವು ಹೋಲಿಕೆಯನ್ನು ಮಾಡಬೇಕಾಗತ್ತೆ. ಇದು ಯೋಜನೆಯಾಗಿರುತ್ತೆ. ಯೋಜನೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅದಾದ ನಂತರ ಕಾರ್ಯವಿಧಾನ, ಯಾವ ರೀತಿ ನಾವು ಇದನ್ನು ಕಾರ್ಯವಿಧಾನವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ವಿಷಯಿಯನ್ನು ಆರಾಮವಾಗಿ ಒಂದು ಮೇಜಿನ ಮುಂದೆ ಕೂರಿಸಲಾಯಿತು ಅಂತಂದರೆ, ನಾವು ಯಾರನ್ನ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಮುಂದೆ ಒಬ್ಬ ಸಬ್ಜೆಕ್ಟ್ ಇದ್ದಾನೆ, ಆ ಸಬ್ಜೆಕ್ಟನ್ನು ನಾವು ಪ್ರಯೋಗಕ್ಕೆ ಒಳಪಡಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಅವನನ್ನು ಒಂದು ಟೇಬಲ್ ಮುಂದೆ ಕೂರಿಸ್ಬೇಕಾಗತ್ತೆ. ಅದಾದ ನಂತರ ಪ್ರಯೋಗದ ಸಲಕರಣೆಗಳನ್ನು ಸಿದ್ಧವಾಗಿ ಇಡಲಾಯಿತು. ಆ ಟೇಬಲ್ ಮೇಲೆ ನಮಗೆ ಪ್ರಯೋಗಕ್ಕೆ ಏನೇನೆಲ್ಲ ಬೇಕು,
20 ಉಚ್ಚಾರಾಂಶಗಳ ಪಟ್ಟಿ, 20 ಅರ್ಥಪೂರ್ಣ ಆದರೆ ಒಂದಕ್ಕೊಂದು ಸಂಬಂಧವಿಲ್ಲದ ಪದಗಳು, ಅದಾದ ನಂತರ 20 ಅರ್ಥಪೂರ್ಣ ಆದರೆ ಒಂದಕ್ಕೊಂದು ಸಂಬಂಧವಿರುವ ಪದಗಳು, ಅದಾದ ನಂತರ ನಿಲುಗಡಿಯಾರ, ಅದಾದ ನಂತರ ಬರೆಯುವ ಸಲಕರಣೆಗಳು. ಅದನ್ನೆಲ್ಲ ನಾವೇನು ಮಾಡಬೇಕು, ಆ ಟೇಬಲ್ ಮೇಲೆ ಜೋಡಿಸಿ ರೆಡಿ ಮಾಡಿ ಇಟ್ಕೋಬೇಕು. ಈ ಸಿದ್ಧತೆಯೊಂದಿಗೆ ಪ್ರಯೋಗವನ್ನು 3 ಅನುಕ್ರಮದಲ್ಲಿ ನಡೆಸಲಾಗುತ್ತೆ. ಈಗಾಗಲೇ ಹೇಳಿದ್ದೀನಿ ನಾನು, ಇದನ್ನು 3 ರೀತಿ ಯಾವ ರೀತಿ ಪ್ರಯೋಗವನ್ನು ನಡೆಸಬೇಕು ಅನ್ನೋದು ಇದು ಕಾರ್ಯವಿಧಾನ ಆಯಿತು. ಇನ್ನು ಮೊದಲನೇ ಅನುಕ್ರಮದಲ್ಲಿ ಯಾವ ರೀತಿ, ಮೊದಲನೇ ಅನುಕ್ರಮ ಅಂದರೆ ಫಸ್ಟ್ ಸ್ಟೆಪ್ ನಾವು ಯಾವ ರೀತಿ ಮಾಡ್ತೀವಿ ಪ್ರಯೋಗದಲ್ಲಿ ಅಂತ ಹೇಳಿ ನಾವು ನೋಡೋದಾದರೆ, ಈ ಅನುಕ್ರಮದಲ್ಲಿ ಕೆಳಗಿನ ಸೂಚನೆಗಳನ್ನು ವಿಷಯಿಗೆ ನಾವು ನೀಡಬೇಕಾಗುತ್ತೆ. ನಾವು ಫಸ್ಟು ಸಬ್ಜೆಕ್ಟಲ್ಲಿ ಕೂತ್ಕೊಂಡ ತಕ್ಷಣ ಟೇಬಲ್ ಮುಂದೆ ನಾವು ಪ್ರಯೋಗಕ್ಕೆ ಅವಶ್ಯಕವಾಗಿರುವ ವಸ್ತುಗಳನ್ನೆಲ್ಲ ಟೇಬಲ್ ಮೇಲೆ ಜೋಡಿಸಿಟ್ಕೋತೀವಿ. ಅದಾದಮೇಲೆ ವಿಷಯಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ವಿವರಣೆಯನ್ನು ನೀಡಬೇಕಾಗತ್ತೆ. ಅವನಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು, ನೀನೀಗ ಏನು ಮಾಡಬೇಕು, ನಾನೇನು ಮಾಡ್ತೀನಿ, ನಿನ್ನ ಕೆಲಸ ಏನು ಅನ್ನೋದನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗತ್ತೆ. ಕೆಲವು ಉಚ್ಚಾರಾಂಶಗಳನ್ನು ನಾನು ನಿಮಗೆ ಓದಿ ಹೇಳ್ತೇನೆ. ಅವನಿಗೆ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರೋದು ಏನಂತ ಹೇಳ್ತಾ ಇದ್ದೀವಿ, ನಾನು ಕೆಲವು ಉಚ್ಚಾರಾಂಶಗಳನ್ನು ಓದಿ ನಿನಗೆ ಹೇಳ್ತೀನಿ, ಅವುಗಳನ್ನು ಗಮನವಿಟ್ಟು ಕೇಳಿ ಕಲಿತುಕೊಳ್ಳಲು ಪ್ರಯತ್ನಿಸಬೇಕು ನೀವು. ಆ ಸೂಚನೆಯನ್ನು ನೀಡಿದ ನಂತರ ಅವರಿಗೆ ಅಷ್ಟು ಹೇಳಾದ್ಮೇಲೆ ನಾನು ನಿಮಗೆ ಕೆಲವೊಂದಷ್ಟು ಉಚ್ಚಾರಾಂಶಗಳನ್ನು ಹೇಳ್ತಾ ಇದ್ದೀನಿ, ಅದನ್ನು ನೀವು ಕೇಳಿಸ್ಕೊಂಡು ಗಮನವಿಟ್ಟು ಕೇಳಿಸ್ಕೊಂಡು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಅಥವಾ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳುವುದರ ಮುಖಾಂತರ ಅವರಿಗೆ ಸಿದ್ಧರಾಗಿ ರೆಡಿನಾ ಅಂತ ಹೇಳಿ ಕೇಳಬೇಕಾಗತ್ತೆ. ಆ ರೀತಿ ಕೇಳ್ತಾ ಸಿದ್ಧರಾಗಿ ಎಂಬ ಸೂಚನೆಯೊಂದಿಗೆ ಪ್ರತಿ ಉಚ್ಚಾರಾಂಶಗಳನ್ನು 2 ಸೆಕೆಂಡಿಗೆ ಒಂದರಂತೆ ನಾವು ಈ ಉಚ್ಚಾರಾಂಶಗಳನ್ನು ಎಷ್ಟು ಟೈಮ್ ಲಿಮಿಟಲ್ಲಿ ನಾವು ಹೇಳಬೇಕಾಗುತ್ತೆ ಅಂತಂದರೆ 2 ಸೆಕೆಂಡ್ಗೆ ಒಂದು ವಿಷಯಿಗೆ ಓದಿ ಹೇಳಬೇಕು. ಅದಾದ ನಂತರ ನಿಲುಗಡಿಯಾರವನ್ನು ಸಿದ್ಧರಾಗಿ ಎಂಬ ಸೂಚನೆಯೊಂದಿಗೆ ಪ್ರಾರಂಭಿಸಿ. ಅದೆಷ್ಟು ಆದ ಮೇಲೆ ಅವರಿಗೆ ನಾವು ಓದಿ ಹೇಳಿದ್ದಾಯಿತು. ಅದಾದ ನಂತರ ನಾವೇನು ಮಾಡಬೇಕು, ನಿಲುಗಡಿಯಾರವನ್ನು ಸ್ಟಾರ್ಟ್ ಮಾಡಬೇಕು. 5 ಸೆಕೆಂಡುಗಳ ವಿರಾಮವನ್ನು ನೀಡಿ. ಅದಾದ ನಂತರ ನಾವು ಒಂದು ಓದಿ ಹೇಳಿದ ನಂತರ ಒಂದು ವರ್ಡ್ಸ್ಗಳನ್ನು ಹೇಳಿದ ನಂತರ 5 ಸೆಕೆಂಡ್ಗಳ ಟೈಮ್ ಅವ್ರಿಗೆ ಗ್ಯಾಪನ್ನು ಕೊಡಬೇಕಾಗತ್ತೆ. ಅದಾದ ನಂತರ ಅದೇ ಪಟ್ಟಿಯನ್ನು ಮತ್ತೆರಡು ಬಾರಿ ಓದಬೇಕಾಗತ್ತೆ. ಈಗ ಒಂದು ಪಟ್ಟಿಯನ್ನು ನಾವು ಓದಿದ್ದೀವಿ, ಅದನ್ನು ಎಷ್ಟು ಟೈಮಿಂಗ್ಸಲ್ಲಿ ಹೇಳಬೇಕಾಗತ್ತೆ, 2 ಸೆಕೆಂಡಲ್ಲಿ ನಾವು ಅದನ್ನು ಓದಿ ಹೇಳಬೇಕು. ಅದಾದ ನಂತರ ನಾವು ಮತ್ತೆ 5 ಸೆಕೆಂಡ್ಸ್ ಅವರಿಗೆ ಟೈಮನ್ನು ಕೊಡಬೇಕು ಅವರು ನೆನ್ಪಿಟ್ಕೊಳ್ಳೋದಕ್ಕೆ. ಅದಾದ ನಂತರ ಮತ್ತೆ ಸೇಮ್ ಅದೇ ರೀತಿ 2 ಸತಿ ಓದಿ ಹೇಳಬೇಕಾಗತ್ತೆ. 5 ಸೆಕೆಂಡ್ಸ್ ಗ್ಯಾಪ್ ಕೊಟ್ಬಿಟ್ಟು ಅವರಿಗೆ ಓದಿ ಹೇಳಬೇಕಾಗತ್ತೆ. ಈ ರೀತಿ ಪ್ರತಿ ಬಾರಿಯೂ 5 ಸೆಕೆಂಡ್ಗಳ ವಿರಾಮವನ್ನು ನೀಡಲೇಬೇಕು ಕಂಪಲ್ಸರಿ. ಅವರಿಗೆ ನಾವು ಓದಿ ಹೇಳಿದ ನಂತರ ಒಂದು ಪಟ್ಟಿಯನ್ನು ಓದಿದ ನಂತರ 5 ಸೆಕೆಂಡುಗಳ ವಿರಾಮವನ್ನು ನೀಡಲೇಬೇಕು. ಅದಾದ ನಂತರ 3ನೇ ಬಾರಿ ಪಟ್ಟಿಯನ್ನು ಓದಿದ ನಂತರ 1 ನಿಮಿಷ ವಿಷಯಿಗೆ ವಿಕರ್ಷಣಾ ಕಾಲವನ್ನು ನೀಡಬೇಕು. ಈಗ ಫಸ್ಟ್ ಟೈಮ್ ನಾವು ಓದ್ತಿದ್ದೀವಿ, 2 ಸೆಕೆಂಡ್ ತಗೊಂಡು ಓದಿ ಹೇಳಿದ್ವಿ. ಅದಾದ ನಂತರ 5 ಸೆಕೆಂಡ್ ಅವ್ರಿಗೆ ಗ್ಯಾಪನ್ನು ಕೊಟ್ವಿ. ನೆಕ್ಸ್ಟ್ ಅದೇ ಕಾರ್ಡನ್ನು ಮತ್ತೆ ತಗೊಂಡ್ವಿ, ಮತ್ತೆ ಓದಿದ್ವಿ 2 ಸೆಕೆಂಡ್ ಗ್ಯಾಪಲ್ಲಿ, ಮತ್ತೆ ಅವರಿಗೆ 5 ಸೆಕೆಂಡ್ಸ್ ಟೈಮನ್ನು ಕೊಟ್ವಿ. ಅದಾದ ನಂತರ ಮತ್ತೆ ಅದೇ ಕಾರ್ಡನ್ನು ತಗೊಂಡ್ವಿ, ಮತ್ತೆ ಓದಿದ್ವಿ 2 ಸೆಕೆಂಡ್ ಗ್ಯಾಪಲ್ಲಿ. ಅದಾದ ನಂತರ ಅವರಿಗೆ 1 ನಿಮಿಷ ಟೈಮನ್ನು ಕೊಡಬೇಕಾಗತ್ತೆ. ಒಂದು ಕಾರ್ಡನ್ನು ಓದಿದ ನಂತರ ಫಸ್ಟು 5 ಸೆಕೆಂಡ್ 2 ಸತಿ ಗ್ಯಾಪ್ ಕೊಡಬೇಕು. ಲಾಸ್ಟ್ ಟೈಮ್ ಥರ್ಡ್ ಟೈಮ್ ನಾವೇನು ಹೇಳ್ತೀವಿ ಅವಾಗ 1 ನಿಮಿಷ ಟೈಮನ್ನು ಅವನಿಗೆ ಗ್ಯಾಪನ್ನು ಕೊಡಬೇಕಾಗತ್ತೆ. ಈ ಕಾಲಾವಧಿಯಲ್ಲಿ ಕೆಲವು ಗಣಿತದ ಲೆಕ್ಕಗಳನ್ನು ಮಾಡಲು ವಿಷಯಿಗೆ ಕೊಡಬೇಕು. ಇದಾದ ನಂತರ ಅವನಿಗೆ ಅದನ್ನೇ ನೆನ್ಪು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಕೊಡೋದಲ್ಲ, ಅವನಿಗೆ ಯಾವುದಾದ್ರೂ ಬೇರೆ ಆ್ಯಕ್ಟಿವಿಟೀಸ್ನ ಅವನ್ನ ಡಿಸ್ಟ್ರಾಕ್ಟ್ ಮಾಡೋ ರೀತಿಲಿ ಯಾವುದಾದ್ರೂ ಲೆಕ್ಕಗಳನ್ನು ಮಾಡಲು ವಿಷಯಿಗೆ ನಾವು ಕೊಡಬೇಕಾಗತ್ತೆ. ಇದಾದ ನಂತರ ಕಲಿತ ಉಚ್ಚಾರಾಂಶಗಳನ್ನು ಬರೆಯುವಂತೆ ವಿಷಯಿಗೆ ಸೂಚಿಸಬೇಕು. ಇದೆಷ್ಟು ಆದಮೇಲೆ ಅವನಿಗೆ ನಾವೇನು ಹೇಳಿದ್ವಲ್ಲ ಅದನ್ನು ಬರಿ ಅಂತ ಹೇಳಿ ಅವನಿಗೆ ಒಂದು ಪೆನ್ನು ಅಥವಾ ಪೇಪರ್ನ ಕೊಟ್ಬಿಟ್ಟು ಹೇಳಬೇಕಾಗತ್ತೆ. ಇದಿಷ್ಟು ನಾವು ಪ್ರತಿ ಪಟ್ಟಿಗಳನ್ನು ಓದಿ ಹೇಳುವಾಗ ಅನುಸರಿಸಬೇಕಾದಂಥ ಒಂದು ಕ್ರಮವಾಗಿರುತ್ತೆ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇದಾದಮೇಲೆ 2ನೇ ಅನುಕ್ರಮ, ಅಲ್ಲೂ ಕೂಡ
ಸೇಮ್ ಇರುತ್ತೆ. ಅರ್ಥಪೂರ್ಣ ಪದಗಳು ಸಂಬಂಧ ರಹಿತ. ಎರಡನೇ ಅನುಕ್ರಮದಲ್ಲಿ ನಾವು ಯಾವ ರೀತಿ ಪಟ್ಟಿಗಳನ್ನು ತಗೊಂಡಿರ್ತೀವಿ, ಇಲ್ಲಿದೆಯಲ್ಲ 20 ಅರ್ಥಪೂರ್ಣ ಆದರೆ ಒಂದಕ್ಕೊಂದು ಸಂಬಂಧವಿಲ್ಲದ ಪದಗಳನ್ನ ಏನು ತಗೊಂಡಿರ್ತೀವಲ್ಲ ಅದನ್ನು ಕೂಡ ಅದೇ ರೀತಿ ಉಪಯೋಗವನ್ನ ಮಾಡಬೇಕಾಗುತ್ತದೆ. ಫಸ್ಟ್ ಸ್ಟೆಪ್ ನಾವು ಯಾವ ರೀತಿ ಅವನಿಗೆ 2 ಸೆಕೆಂಡಲ್ಲಿ ಓದಿ ಹೇಳೋದು, ಮತ್ತೆ 5 ಸೆಕೆಂಡ್ಸ್ ಗ್ಯಾಪ್, ಆಮೇಲೆ ಮತ್ತೆ 2 ಸೆಕೆಂಡಲ್ಲಿ ಓದಿ ಹೇಳೋದು, ಮತ್ತೆ 5 ಸೆಕೆಂಡ್ಸ್ ಗ್ಯಾಪ್, ಅದಾದ ನಂತರ ಕೊನೆ ಬಾರಿ ಓದಿ ಹೇಳೋದು, ಅದಾದ್ಮೇಲೆ 1 ನಿಮಿಷ ಅವ್ರಿಗೆ ಟೈಮನ್ನು ಕೊಟ್ಬಿಟ್ಟು ಆ ಗ್ಯಾಪಲ್ಲಿ ನಾವು ಅವ್ರಿಗೆ ಬೇರೆ ಆಕ್ಟಿವಿಟೀಸ್ನ ಅಥವಾ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗೋದು ರೀತಿ ಗಣಿತದ ಲೆಕ್ಕಗಳನ್ನು ಮಾಡಿಸೋದು. ಈ ರೀತಿ ಏನು ಮಾಡ್ತೀವಲ್ವ ಅದೇ ಸ್ಟೆಪ್ಪನ್ನು 2ನೇ ಅನುಕ್ರಮ ಮತ್ತು 3ನೇ ಅನುಕ್ರಮದಲ್ಲೂ ಕೂಡ ನಾವು ಬಳಸಬೇಕಾಗತ್ತೆ. ಈ ಪ್ರಯೋಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಸಹ ಇದ್ದಾವೆ. ಅದು ಏನಿಲ್ಲ ಅಂತಂದರೆ ಈ ಪ್ರಯೋಗವನ್ನು ನಡೆಸುವಾಗ ಈ ಕೆಳಗಿನ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಯಾವುದು ಅಂತಂದರೆ ಓದುವ ಕಾಲ ಮತ್ತು ಧ್ವನಿ ಒಂದೇ ಸಮಾನಾಗಿರುವಂತೆ ಎಚ್ಚರ ವಹಿಸಬೇಕು. ನಾವು ಏನು ಒಂದು ಪಟ್ಟಿಯನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಓದಿ ಹೇಳ್ತಾ ಇದ್ದೀವಿ ನಮ್ಮ ಸಬ್ಜೆಕ್ಟ್ಗೆ, ಆ ಓದುವಂತಹ ಧ್ವನಿ ಮತ್ತು ಸಮಯ ಎರಡೂ ಕೂಡ ಒಂದೇ ಆಗಿರಬೇಕು. ಹಾಗಾಗಿ 2 ಸೆಕೆಂಡಲ್ಲಿ ನಾವು ಅದನ್ನು ಓದಿ ಮುಗಿಸ್ಬೇಕು ಅಂತ ಹೇಳಿರೋದು. ಇನ್ನು ಎರಡನೇದಾಗಿ ಪ್ರತಿ ಅನುಕ್ರಮದಲ್ಲಿ ಬಳಸಲಾದ ಕಾಲಾವಧಿಯು ಒಂದೇ ಆಗಿರಬೇಕು. ಸೇಮ್ ಅದನ್ನೇ ನಾವು ಎಲ್ಲ ಸ್ಟೆಪ್ಗಳನ್ನು, ಇಲ್ಲಿ 3 ರೀತಿಯ ಕಾರ್ಡ್ಗಳನ್ನು ನಾವೇನು ಓದಿ ಹೇಳ್ತೀವಲ್ವ ಆ 3 ರೀತಿಯ ಕಾರ್ಡ್ಗಳಲ್ಲಿಯೂ ಕೂಡ ಸೇಮ್ ಟೈಮಿಂಗ್ಸನ್ನು ನಾವು ಬಳಸಬೇಕಾಗತ್ತೆ. ಇನ್ನು 3ನೇದಾಗಿ ವಿಕರ್ಷಣ ಕಾಲಾವಧಿಯಲ್ಲಿ ವಿಷಯಿಯನ್ನು ಕಲಿಕೆಗೆ ಸಂಬಂಧ ಪಡೆದ ಕಾರ್ಯಾಚರಣೆಯಲ್ಲಿ ನಾವು ತೊಡಗಿಸಬೇಕಾಗತ್ತೆ. ಈ ವಿಕರ್ಷಣ ಕಾಲಾವಧಿ ಅಂತಂದರೆ 3ನೇ ಕಾರ್ಡು ಓದಿದ ನಂತರ ನಾವೇನು 1 ನಿಮಿಷಗಳ ಕಾಲಾವಧಿಯನ್ನು ವ್ಯಕ್ತಿಗೆ ಕೊಡ್ತೀವಲ್ವ, ಸಬ್ಜೆಕ್ಟ್ಗೆ ಕೊಡ್ತೀವಲ್ವ, ಅಂತಹ ಸಂದರ್ಭದಲ್ಲಿ ಕಲಿಕೆಗೆ ಸಂಬಂಧ ಪಡದ ಕಾರ್ಯಾಚರಣೆಯಲ್ಲಿ ಅಂದರೆ ನಾವೀಗೇನು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಅದಕ್ಕೂ ಆ ವ್ಯಕ್ತಿ ಮಾಡುವಂತಹ ಕೆಲಸಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲದೆ ಇರೋ ರೀತಿ ಕಾರ್ಯದಲ್ಲಿ ಆ ವ್ಯಕ್ತಿಯನ್ನು ನಾವು ಅಥವಾ ಆ ಸಬ್ಜೆಕ್ಟನ್ನು ತೊಡಗಿಸ್ಬೇಕಾಗತ್ತೆ. ಅದಾದ ನಂತರ 4ನೇದಾಗಿ ನೋಡೋದಾದರೆ ಪ್ರಯೋಗಾಲಯದಲ್ಲಿ ಆದಷ್ಟು ವಿಕರ್ಷಣೆಯನ್ನು ತಡೆಗಟ್ಟಬೇಕು. ಇದಾದ ನಂತರ ಫಲಿತಾಂಶದ ವಿಶ್ಲೇಷಣೆ. ಪಟ್ಟಿ ಅನುಕ್ರಮದಲ್ಲಿ ಸರಿಯಾಗಿ ಬರೆದ ಪದಗಳ ಸಂಖ್ಯೆಯನ್ನು ಬೇರೆ ಬೇರೆಯಾಗಿ ಬರೆದುಕೊಳ್ಳಬೇಕು. ವಿಷಯ ಅಂದರೆ ಸಬ್ಜೆಕ್ಟ್ ಯಾರು ಇರ್ತಾನೆ ಅವನು ಸರಿಯಾಗಿ ಬರೆದ ಪದಗಳ ಸಂಖ್ಯೆ, ಅವನು ಎಷ್ಟು ಪದಗಳನ್ನು ಸರಿಯಾಗಿ ಬರೆದಿರ್ತಾನಲ್ಲಿ ನಾವು 3 ಸತಿ ಪ್ರಯೋಗವನ್ನು ಮಾಡೋದ್ರಿಂದ ಪಟ್ಟಿ ಆ, ಪಟ್ಟಿ ಆ, ಪಟ್ಟಿ ಇ ಅಂತ ಹೇಳಿ ನಾವು 3 ಕಾಲಮನ್ನು ಮಾಡ್ಕೊಬೇಕಾಗತ್ತೆ. 1 ಸರಿ ಸರಿಯಾದ ಉತ್ತರವನ್ನು ಬರೆದಿದ್ರೆ ಅದಕ್ಕೆ 1 ಅಂತ ಹೇಳಿ ಅವನು ಎಷ್ಟು ಸತಿ ತಪ್ಪನ್ನು ಬರೆದಿರ್ತಾನೆ ಅಷ್ಟು ನಾವಿಲ್ಲಿ ಮೆನ್ಷನ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. 1 ಸರಿ ಅಥವಾ ತಪ್ಪು ಅಂತ ಹೇಳಿ ನಾವಿಲ್ಲಿ ಮೆನ್ಷನ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದಾದ ನಂತರ ಅಲ್ಲಿ ಎಷ್ಟು ಡಿಫ್ರೆನ್ಸಸ್ ಬಂತು, ನಾವು ಸರಿಯಾಗಿ ಹೇಳಿದಂಥ ಪದಗಳೆಷ್ಟು, ಆತ ತಪ್ಪಾಗಿ ಎಷ್ಟು ಪದಗಳನ್ನು ಬರೆದಿದ್ದಾನೆ ಅನ್ನೋದನ್ನ ನೋಡಿ ಅಲ್ಲಿ ಡಿಫ್ರೆನ್ಸಸ್ನ ವ್ಯತ್ಯಾಸವನ್ನು ನಾವಿಲ್ಲಿ ಸೇಮ್ ಅದೇ ರೀತಿ ಬರಿಬೇಕಾಗತ್ತೆ. ಇನ್ನು ಕೊನೆಯದಾಗಿ ಸಿದ್ಧಾಂತವನ್ನು ನಾವು ಬರಿಬೇಕಾಗತ್ತೆ. ಸಿದ್ಧಾಂತ ಏನಿದೆ ಅಂತಂದರೆ ನಾವು ಈ ಸಿದ್ಧಾಂತವನ್ನು ಅಂದರೆ ಈ ಪ್ರಯೋಗವನ್ನು ಮಾಡ್ತಿರುವ ಉದ್ದೇಶ ಏನು ಅಂತಂದರೆ ನಾವು ಯಾವುದೇ ಅರ್ಥವಿಲ್ಲದ ಪದಗಳನ್ನು ನೆನ್ಪಿಟ್ಕೊಳ್ಳೋದಕ್ಕಿಂತ ಅರ್ಥಪೂರ್ಣವಾದಂಥ ಒಂದಕ್ಕೊಂದು ಸಂಬಂಧ ಇರುವಂಥ ಪದಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋದನ್ನ ಈ ಪ್ರಯೋಗ ನಮಗೆ ಹೇಳುತ್ತೆ. ಅದನ್ನೇ ನಾವು ಈ ಸಿದ್ಧಾಂತದಲ್ಲಿ ಕೂಡ ನಾವಿಲ್ಲಿ ಹೇಳಬಹುದಾಗಿದೆ. ತರ್ಕಬದ್ಧವಾದ, ಸ್ಪಷ್ಟವಾದ ಮತ್ತು ಅರ್ಥಪೂರ್ಣ ಕಲಿಕೆ ಅನ್ನುವಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಇಲ್ಲಿ ಅರ್ಥಪೂರ್ಣ ಪದಗಳು ಹೆಚ್ಚು ಸ್ಪಷ್ಟವಾಗಿ ಸ್ಮೃತಿ ಪಟಲದಲ್ಲಿ ಉಳಿಯುತ್ತವೆ. ಹೇಗೆ ಅಂತಂದರೆ ನಾವು ಅರ್ಥಪೂರ್ಣವಾದಂಥ ಪದಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಹೆಚ್ಚು ಸ್ಪಷ್ಟವಾಗಿ ಸ್ಮೃತಿ ಪಟಲದಲ್ಲಿ ಅಂದರೆ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ವ್ಯಕ್ತಿಯು ಅರ್ಥಪೂರ್ಣ ವಸ್ತುವನ್ನು ಕಲಿಯಲು ಹೆಚ್ಚು ಆಸಕ್ತಿಯನ್ನು ತೋರುತ್ತಾನೆ. ವ್ಯಕ್ತಿಗೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ಪದಗಳನ್ನು ಹೇಳಿದ್ರೆ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗೆಯೇ ಅರ್ಥಪೂರ್ಣವಾದಂಥ ಒಂದು ವಸ್ತು ಅಥವಾ ಅರ್ಥಪೂರ್ಣವಾದಂಥ ಒಂದು ಪದವನ್ನು ಹೇಳಿದರೆ ಆ ವ್ಯಕ್ತಿಗೆ ನೆನ್ಪಿಟ್ಕೊಳ್ಳೋದಕ್ಕೆ ಅಥವಾ ಕಲಿಯೋದಕ್ಕೆ ಆಸಕ್ತಿ ಬರುತ್ತೆ. ಇನ್ನು ಉಚ್ಚಾರಾಂಶಗಳು ಅಥವಾ ಅರ್ಥವಿಹೀನ ಪದಗಳನ್ನು ಕಲಿಯಲು ಒಂದು ರೀತಿಯ ತಡೆ ಉಂಟಾಗುತ್ತದೆ. ಇದರಿಂದಾಗಿ ಈ ಪ್ರಯೋಗದಲ್ಲಿ 3ನೇ ಅನುಕ್ರಮದಲ್ಲಿ ಅತಿ ಹೆಚ್ಚು ಪದಗಳನ್ನು, 2ನೇ ಅನುಕ್ರಮದಲ್ಲಿ 3ನೇಯದಕ್ಕಿಂತ ಸ್ವಲ್ಪ ಕಡಿಮೆ ಪದಗಳನ್ನು ಹಾಗೂ 1ನೇ ಅನುಕ್ರಮದಲ್ಲಿ ಅತ್ಯಂತ ಹೆಚ್ಚು ಕಡಿಮೆ ಉಚ್ಚಾರಾಂಶಗಳನ್ನು ವಿಷಯಿಯು ಪಡೆಯುವುದನ್ನು ಸರ್ವೇ ಸಾಮಾನ್ಯವಾಗಿ ಇಲ್ಲಿ ನಾವು
ಕಾಣಬಹುದಾಗಿದೆ. ಇಲ್ಲಿ ಲಾಸ್ಟ್ ಕನ್ಕ್ಲೂಷನ್ ಏನು ಅಂತಂದರೆ, ಈ ಪ್ರಯೋಗದಲ್ಲಿ ಇಲ್ಲಿ ಮೊದಲನೇದಾಗಿ ನಾವೇನು ಪ್ರಯೋಗವನ್ನು ಮಾಡಿರ್ತೀವಿ, ಇಲ್ಲಿ ಬರೀ ಉಚ್ಚಾರ ಮಾಡಬಹುದಾದಂತಹ ಪದಗಳು, ಇಲ್ಲೇನಾಗಿರುತ್ತೆ ಉಚ್ಚಾರ ಅರ್ಥಪೂರ್ಣವಾದಂತಹ ಪದಗಳಿರುತ್ತೆ, ಆದರೆ ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ ಸಂಬಂಧವಿರೋದಿಲ್ಲ. ಆದರೆ ಇಲ್ಲಿ ಅರ್ಥಪೂರ್ಣವಾದಂಥ ಪದಗಳ ಜೊತೆಗೆ ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ ಸಂಬಂಧ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿಗಿಂತ ಇಲ್ಲಿ ನಾವು ಹೆಚ್ಚು ಒಳ್ಳೆಯ ರೀತಿಯ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗಿಂತ ನಾವು ಇಲ್ಲಿ ಎರಡನೇ ಅನುಕ್ರಮದಲ್ಲಿ ಸ್ವಲ್ಪ ಕೆಳಮಟ್ಟದ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇಲ್ಲಿ ಅತ್ಯಂತ ಕಡಿಮೆ ಉಚ್ಚಾರಾಂಶಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕನ್ಕ್ಲೂಷನಲ್ಲಿ ಬರೀಬೇಕಾಗುತ್ತೆ. ಇದಿಷ್ಟು ಪ್ರಯೋಗದ ಕುರಿತಾಗಿ ನಾವು ಏನು ಬರಿಬೇಕಲ್ವ ಆ ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದಕ್ಕೂ ಮಿಕ್ಕಿದ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಸಾಧ್ಯವಾದಷ್ಟು ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇಲ್ಲಿ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಪ್ರಯೋಗ 1, 6 ಮತ್ತು 7ನೇ ಪ್ರಯೋಗವನ್ನು ಹೆಚ್ಚಾಗಿ ಕೇಳಿದ್ದಾರೆ. ಹಾಗಾಗಿ ಇದಿಷ್ಟು ಪ್ರಯೋಗಗಳನ್ನು ನೀವು ನೋಡ್ಕೊಳ್ಳಿ. ಇದನ್ನು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿತ್ತು ಹಾಗೇನೆ ನೀವು ವಿವರಣೆಯನ್ನು ಬರಿಬೇಕಾಗತ್ತೆ. ಇಲ್ಲಿ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದೇ ರೀತಿ ನೀವು ಕಲ್ತ್ಕೊಂಡ್ಬಿಟ್ಟು ಅದನ್ನು ಬರಿಬೇಕಾಗತ್ತೆ. ನಾನು ಕೆಲವೊಂದಷ್ಟು ಪೇಪರ್ಗಳನ್ನು ನೋಡಿದಾಗ ಅವಧಾನ ವ್ಯಾಪ್ತಿ, ಅವಧಾನ ಸಿದ್ಧತೆ ಮತ್ತು ದ್ವಿಪಾರ್ಶ್ವಿಕ ಕಲಿಕೆ, ಅದಾದ ನಂತರ ಮುಲ್ಲರ್ ಲಯರ್ ಭ್ರಮೆ, ಇದಿಷ್ಟನ್ನು ಹೆಚ್ಚಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ ಇಂಥವುದನ್ನೆಲ್ಲ ಹಾಗಂದ್ರೆ ಏನು ಅನ್ನೋದು ಸ್ವಲ್ಪ ವಿವರಣೆಯನ್ನು ಗೊತ್ತಿದ್ದು, ಅದಾದ ನಂತರ ನಾವು ಪ್ರಯೋಗಕ್ಕೆ ಏನೆಲ್ಲ ವಸ್ತುಗಳನ್ನು ಸಲಕರಣೆಗಳನ್ನು ಬಳಸ್ತೀವಿ ಅನ್ನೋದು ಸ್ವಲ್ಪ ಮಟ್ಟಿಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಮಿಕ್ಕಿದ್ದನ್ನು ನೀವು ಸ್ವಲ್ಪ ಓನಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾವ ಪ್ರಯೋಗಕ್ಕೆ ಯಾವ ವಸ್ತುಗಳನ್ನು ಬಳಸ್ತೀವಿ, ಯಾವ ಪ್ರಯೋಗದ ಅರ್ಥ ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಕೊನೆಗೆ ಸಿದ್ಧಾಂತ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಹಾಗಿದ್ದಾಗ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಇದಾದ ನಂತರ ನಿಮಗೆ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ರೀತಿ ಒಂದು ಕಾಲಮನ್ನು ಕೊಟ್ಬಿಟ್ಟು ಅದಕ್ಕೆ ಸಿದ್ಧಾಂತವನ್ನು ಬರೀರಿ ಅಥವಾ ನಿರ್ಣಯವನ್ನು ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರವನ್ನು ಬರೆಯೋದು ಅಂತ ಹೇಳಿ ಕೇಳಿದ್ರೆ, ನನಗೆ ಕಂಪ್ಲೀಟಾಗಿ ಎಕ್ಸಾಕ್ಟಾಗಿ ಇದೇ ಉತ್ತರ ಅಂತ ನಾನು ಹೇಳಲ್ಲ, ಬಟ್ ನಾನು ಮಾಡಿರುವ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಮಗೆ ಇಲ್ಲಿ ಯಾರನ್ನೂ ಕೂಡ ಇದನ್ನು ಹೀಗೆ ಬರಿಬೇಕು ಅಂತ ಹೇಳಿ ಹೇಳ್ಕೊಡೋರಿಲ್ಲ. ಹಾಗಾಗಿ ನನ್ನದೇ ಆದಂಥ ಉತ್ತರವನ್ನು ನಾನು ಕಂಡುಕೊಂಡಿದ್ದೀನಿ. ಇದು ನಿಮಗೂ ಕೂಡ ಉಪಯೋಗ ಆಗಲಿ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಒಂದು ಕೇಳಿದ್ದಾರೆ, ಪೂರ್ವಲಕ್ಷಿ ಅವರೋಧ ಪ್ರಯೋಗದ ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವಿಲ್ಲಿ ಫಸ್ಟಿಗೆ ಈ ರೀತಿ ಒಂದು ಕಾಲಮನ್ನು ಕೊಟ್ಟಿರ್ತಾರೆ. ಇದಾದ ನಂತರ ನಾವಿಲ್ಲಿ ಇದನ್ನು ಬರಿಬೇಕಾಗತ್ತೆ. ಏನು ಪೂರ್ವಲಕ್ಷ್ಮಿ ಅವಿರೋಧ ಅಂತಂದರೆ ಏನು ಅನ್ನೋದನ್ನು ನಾವು ಫಸ್ಟು ಪೀಠಿಕೆಯನ್ನು ಹಾಕ್ಕೋಬೇಕಾಗತ್ತೆ. ಹೊಸ ಕಲಿಕೆಯು ಹಳೆ ಕಲಿಕೆಯ ಪುನಃಸ್ಮರಣೆಗೆ ಅಡ್ಡಿಯನ್ನು ಉಂಟು ಮಾಡಿದರೆ ಅದನ್ನು ಪೂರ್ವಲಕ್ಷ್ಮಿ ಅವರೋಧ ಎಂದು ಕರೆಯುತ್ತೇವೆ. ನಾವೀಗೇನು ಕಲಿತಾ ಇದ್ದೀವಿ ಅಂಥ ವಿಚಾರಗಳು ಈ ಹಿಂದೆ ಕಲಿತಂಥ ವಿಚಾರಗಳನ್ನು ಮರೆಸಿದ್ರೆ ಅದು ಮರ್ತೋಗೋದಕ್ಕೆ ಕಾರಣ ಆದರೆ ಅದನ್ನು ಪೂರ್ವಲಕ್ಷ್ಮಿ ಅವರೋಧ ಎಂದು ಕರೆಯುತ್ತೇವೆ. ಇದಿಷ್ಟನ್ನು ನಾವು ಬರಿಬೇಕಾಗತ್ತೆ. ಪಟ್ಟಿಯನ್ನು ಕೊಟ್ಟಿರ್ತಾರೆ. ಆ ಪಟ್ಟಿಯಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ, ಪ್ರಯೋಗಾರ್ಥಿಯ ಅಂಕಗಳನ್ನು ಹೋಲಿಕೆಯನ್ನು ನಾವು ಮಾಡಬೇಕಾಗತ್ತೆ. ಇಲ್ಲಿ ಏನು ಪ್ರಯೋಗವನ್ನು ಕೊಟ್ಟಿದ್ದಾರೆ, ಪೂರ್ವಲಕ್ಷ್ಮಿ ಪ್ರಯೋಗದ ಪೂರ್ವ ಅಥವಾ ಪೂರ್ವಲಕ್ಷ್ಮಿ ಪ್ರಯೋಗದ ನಂತರ ಅಂತ ಹೇಳಿ ಇಲ್ಲೊಂದಷ್ಟು ನಂಬರ್ಸನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಏನು ಮಾಡಬೇಕಾಗತ್ತೆ ಅಂದರೆ, ಇದನ್ನು ಹೋಲಿಕೆಯನ್ನು ಮಾಡಬೇಕಾಗತ್ತೆ. ಯಾವ ರೀತಿ ಹೋಲಿಕೆ ಅಂದರೆ, ಇಲ್ಲಿ ಪ್ರಯೋಗಾರ್ಥಿ ಅಥವಾ ಸಬ್ಜೆಕ್ಟ್ನ ಇಲ್ಲಿ ABCD ಅಂತ ಹೇಳಿ ಕೊಡಲಾಗಿದೆ. ಅದಾದ ನಂತರ ಒಂದಷ್ಟು ನಂಬರ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಏನಿದ್ದಾನೆ ಇವನನ್ನ A ಅಂತ ಹೇಳಿ ಕರೆಯಲಾಗಿದೆ. A ಸಬ್ಜೆಕ್ಟು ಅವನು ಪ್ರಯೋಗಕ್ಕಿಂತ ಮೊದಲು 7 ನಂಬರ್ಸನ್ನು ತಗೊಂಡಿರ್ತಾನೆ. ಅದಾದ ಪ್ರಯೋಗದ ನಂತರ ಏನು ಮಾಡಿರ್ತಾನೆ, ಅವನು 5 ನಂಬರ್ಸನ್ನು ತಗೊಂಡಿರ್ತಾನೆ. ಇಲ್ಲಿ ನಾವು ಏನನ್ನು ಕಂಡುಹಿಡಬೇಕು ಅಂತಂದರೆ, ಈ ಡಿಫ್ರೆನ್ಸಸ್ ಹೇಗೆ ಬಂತು ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ. ಹಾಗಾಗಿ A ಅನ್ನುವಂಥದ್ದು ಫಸ್ಟಿಗೆ 7 ತಗೊಂಡಿದ್ದಾನೆ ನಂಬರ್ಸ್ನ, ಆಮೇಲೆ 5 ತಗೊಂಡಿದ್ದಾನೆ. ಇಲ್ಲಿ ಎಷ್ಟು ಬಂತು, 2 ಅಂಕ ಕಡಿಮೆ ಬಂದಿದೆ. ಇಲ್ಲಿ B ಅನ್ನುವಂಥವನು ಕೂಡ ಫಸ್ಟು 9 ನಂಬರ್ಸ್ ತಗೊಂಡಿದ್ದಾನೆ. ಅದಾದ ನಂತರ 4 ನಂಬರ್ಸನ್ನು ತಗೊಂಡಿದ್ದಾನೆ. ಅಂತಂದರೆ ಇಲ್ಲಿ
ನಾವು ಯಾವುದೇ ಒಂದು ವಿಚಾರವನ್ನು ಕಲ್ತಿರ್ತೀವಿ, ಆ ಕಲ್ತಿದ್ದೇನಾಗುತ್ತೆ, ಕೊನೆಗೆ ಕಲ್ತಾಗ ನಮಗೆ ಹೆಚ್ಚು ಕಾಲ ನೆನಪಿರುತ್ತೆ. ಅದಾದ ನಂತರ ಮರ್ತೋಗ್ಬಿಡ್ತೀವಲ್ವ, ಮರ್ತೋದ್ಮೇಲೆ ಅದನ್ನು ಹೆಚ್ಚು ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಮ್ಗೆ ಏನಾಗುತ್ತೆ, ಅಲ್ಲಿ ಡಿಫ್ರೆನ್ಸಸ್ಸು ಬರುತ್ತೆ. ಅದೇ ರೀತಿ ಸಿ ಅನ್ನುವಂಥವನು ಅವನ ನೆನಪಿನ ಶಕ್ತಿ ಈಕ್ವಲ್ ಆಗಿದೆ. ಅವನು ಮೊದಲಿಗೂ 5 ತಗೊಂಡಿದ್ದ, ಅದಾದ ನಂತರ ಕೂಡ 5 ತಗೊಂಡಿದ್ದಾನೆ. ಡಿ ಅನ್ನುವಂಥ ಸಹ ಫಸ್ಟ್ 4 ತಗೊಂಡಿದ್ದ, ಅದಾದ ನಂತರ ಸಹ 4 ತಗೊಂಡಿದ್ದಾನೆ. ಇನ್ನು ಇ ಅನ್ನುವಂಥವನು ಫಸ್ಟು 6 ಇತ್ತು, ಅದಾದ ನಂತರ ಅವನು 3 ತಗೊಂಡಿದ್ದಾನೆ. ಅಂತಂದರೆ ಇಲ್ಲಿ ಎಷ್ಟು ಅಂಕ, 3 ಅಂಕ ಕಡಿಮೆಯಾಗಿದೆ. ಇನ್ನು ಎಫ್ ಅನ್ನುವಂಥವನು 7 ನಂಬರ್ಸನ್ನು ಫಸ್ಟಿಗೆ ತಗೊಂಡಿದ್ದಾನೆ, ಅದಾದ ನಂತರ 2 ನಂಬರ್ಸನ್ನು ಆಮೇಲೆ ತಗೊಂಡಿದ್ದಾನೆ. ಹಾಗಾಗಿ ಎಷ್ಟು 5 ಅಂಕ ಇಲ್ಲಿ ಕಡಿಮೆ ಬಂದಿದೆ. ಅದನ್ನು ನಾವೇನು ಮಾಡಬೇಕು, ಇದಾದ ನಂತರ ನಾವು ಸರಾಸರಿಯನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸರಾಸರಿ ವಿಸ್ಮೃತಿಯ ಮಟ್ಟ ಅಂತಂದ್ರೆ ಸರಾಸರಿ ಅವನ ಮರವಿನ ಮಟ್ಟ ಎಷ್ಟು ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಇಲ್ಲಿ ನಾವೇನು ಡಿಫ್ರೆನ್ಸಸ್ನ ಕಂಡುಹಿಡ್ಕೊಂಡ್ವಲ್ವಾ, ಈ ಡಿಫ್ರೆನ್ಸಸ್ದು ಸರಾಸರಿಯನ್ನು ನಾವು ನೋಡ್ಕೋಬೇಕಾಗತ್ತೆ. 2 + 5 + 0 + 0 + 3 + 5 ಇದಿಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ, ಇದಿಷ್ಟನ್ನು ಸೇರಿಸಿದಾಗ ಎಷ್ಟು ಬರುತ್ತೆ, 15 ಬರುತ್ತೆ. ಇಲ್ಲಿ 6 ಹೇಗೆ ಬಂತು ಅಂತ ಹೇಳಿ ಕೇಳೋದಾದರೆ, ಇಲ್ಲಿ ಎಷ್ಟು ಕಾಲಮ್ಸ್ ಇದೆ, 1 2 3 4 5 6 ಅದನ್ನು ನಾವಿಲ್ಲಿ ತಗೊಂಡಿದ್ದೀನಿ. ಇದಿಷ್ಟು ಅಂಕಗಳನ್ನು 6ಇಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 2.5 ಬರುತ್ತೆ. ಇದೇನಿದು ಸರಾಸರಿ ವಿಸ್ಮೃತಿಯ ಮಟ್ಟವಾಗಿರುತ್ತದೆ. ಇದು ಸರಾಸರಿ ವಿಸ್ಮೃತಿಯ ಮಟ್ಟ ಎಷ್ಟು ಅಂತ ಕೇಳಿದ್ರೆ 2.5 ಆಗಿರುತ್ತೆ. ಇಲ್ಲಿ ನಾವು ಅದಕ್ಕೆ ಏನಂತ ಕನ್ಕ್ಲೂಷನ್ನ ಬರೀಬೇಕು ಅಂತಂದರೆ, ಹೆಚ್ಚಿನ ಪ್ರಯೋಗಾರ್ಥಿಗಳಲ್ಲಿ ABEF ಅನ್ನುವಂತಹ ವ್ಯಕ್ತಿಗಳೇನಾಗಿದ್ದಾರೆ, ಪ್ರಯೋಗದ ನಂತರದ ಅಂಕಗಳು ಕಡಿಮೆಯಾಗಿದೆ. ಇವ್ರದ್ದೆಲ್ಲರದೂ ನೀವು ನೋಡಿದಾಗ ಪ್ರಯೋಗದ ನಂತರದ ಅಂಕಗಳೇನಾಗಿರುತ್ತೆ, ಕಡಿಮೆ ಆಗಿದೆ ಅಲ್ವಾ. ಸಿ ಮತ್ತೆ ಡಿ ಅನ್ನು ನಾವು ನೋಡಿದಾಗ, ಇಲ್ಲಿ ಸಿ ಮತ್ತೆ ಡಿ ಅನ್ನು ನಾವು ನೋಡಿದಾಗ ಏನಾಗಿದೆ, ಪ್ರಯೋಗಾರ್ಥಿಗಳ ಅಂಕಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇಲ್ಲಿ ಸಿ ಮತ್ತೆ ಡಿ ಅನ್ನುವಂಥದ್ದು ಸ್ಥಿರವಾಗಿದೆ. ಇದಾದ ನಂತರ ನಾವು ಇದಕ್ಕೆ ನಿರ್ಣಯವನ್ನು ಬರೆಯೋದಾದರೆ, ಈ ಪೂರ್ವಲಕ್ಷ್ಮಿ ಅವಲೋಕನ ಪ್ರಯೋಗವು ಹೆಚ್ಚಿನ ಪ್ರಯೋಗಾರ್ಥಿಗಳ ಕಾರ್ಯಕ್ಷಮತೆಯನ್ನು, ಅಂದರೆ ಕಾರ್ಯಕ್ಷಮತೆ ಅಂತಂದರೆ ಅಂಕಗಳನ್ನು, ಈ ಅಂಕಗಳೇನಿದೆಯಲ್ಲ ಈ ಅಂಕಗಳನ್ನು ಏನು ಮಾಡಿದೆ, ಇಲ್ಲಿ ಕಡಿಮೆ ಮಾಡಿದೆ. ಹಾಗಾಗಿ ಇಲ್ಲಿ ಋಣಾತ್ಮಕವಾಗಿ ಪರಿಣಾಮ ಬೀರಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ಅದಾದ ನಂತರ ಕೆಲವು ಪ್ರಯೋಗಾರ್ಥಿಗಳ ಮೇಲೆ, ಅಂದರೆ ಇಲ್ಲಿ ಎಲ್ಲರ ಮೇಲೂ ಋಣಾತ್ಮಕವಾಗಿಲ್ಲ, ಕೆಲವರು ಏನಾಗಿದ್ದಾರೆ ಇಲ್ಲಿ ಸ್ಥಿರವಾಗಿ ಕೂಡ ಇದ್ದಾರೆ. ಹಾಗಾಗಿ ಕೆಲವು ಪ್ರಯೋಗಾರ್ಥಿಗಳ ಮೇಲೆ ಅಂತಂದರೆ ಸಿ ಮತ್ತು ಡಿ, ಈ ಪ್ರಯೋಗದ ಪರಿಣಾಮ ಶೂನ್ಯವಾಗಿದೆ. ಇಲ್ಲಿ ಎಲ್ಲರ ಮೇಲೂ ಕೂಡ ಇದು ಪ್ರಯೋಗ ವರ್ಕೌಟ್ ಆಗಿಲ್ಲ. ಇಲ್ಲಿ ಕೆಲವು ಪ್ರಯೋಗಾರ್ಥಿಗಳ ಮೇಲೆ ಏನಾಗಿದೆ, ಇದು ಪರಿಣಾಮ ಶೂನ್ಯವಾಗಿದೆ. ಪ್ರಯೋಗದ ನಂತರ ಅಂಕಗಳಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದ್ದು, ಇದು ಪ್ರಯೋಗದ ವಿಧಾನ, ಪರಿಸರ ಅಥವಾ ಪ್ರಯೋಗಾರ್ಥಿಗಳ ಮೇಲೆ ಬೀರಿದ ಒತ್ತಡದ ಅಂಶಗಳಿಂದಾಗಿರಬಹುದು. ಈ ಪ್ರಯೋಗದ ನಂತರ, ಅಂದರೆ ಈ ಪ್ರಯೋಗವನ್ನು ಮಾಡಿದ ನಂತರ ಏನಿಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಸು, ಪ್ರಯೋಗದ ನಂತರದ ಅಂಕಗಳೇನಿದೆಯಲ್ಲ ಅಲ್ಲಿ ಗಮನಾರ್ಹವಾದ ಇಳಿಕೆ ಕಂಡು ಬಂದಿದೆ. ಇಲ್ಲಿ ಗಮನಾರ್ಹವಾಗಿ ನಾವು ಡಿಫ್ರೆನ್ಸಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಪ್ರಯೋಗದ ವಿಧಾನ. ಈ ಡಿಫ್ರೆನ್ಸಸ್ ಬರೋದಕ್ಕೆ ಕಾರಣ ಏನಿರ್ಬೋದು ಅಂತಂದರೆ, ನಾವು ಪ್ರಯೋಗ ಮಾಡಿರುವಂತಹ ವಿಧಾನ, ಪರಿಸರ ಅಥವಾ ಪ್ರಯೋಗಾರ್ಥಿಗಳ ಮೇಲೆ ಬೀರಿದ ಒತ್ತಡ. ಅವರಿಗೆ ಪ್ರಯೋಗಾರ್ಥಿ ಯಾರು ಪ್ರಯೋಗಕ್ಕೆ ಒಳಪಡ್ತಾ ಇದ್ದಾನೆ ಅವನಿಗೆ ಇದ್ದಂಥ ಒಂದಷ್ಟು ಒತ್ತಡಗಳಿಂದಾಗಿ ಈ ರೀತಿ ಡಿಫ್ರೆನ್ಸಸ್ ಬಂದಿರ್ಬೋದು ಅಂತ ಹೇಳಬಹುದಾಗಿದೆ. ಕೊನೆಯದಾಗಿ ನೋಡೋದಾದ್ರೆ, ಹೆಚ್ಚು ನಿಖರವಾದ ನಿರ್ಣಯಕ್ಕೆ ಬರಲು ಈ ಪೂರ್ವಲಕ್ಷ್ಮಿ ಅವಲೋಕನ ನೀಡಿದ ಅಂಕಿ ಅಂಶಗಳ ಆಧಾರದ ಮೇಲೆ ಅಂಕಗಳಲ್ಲಿನ ಇಳಿಕೆಯನ್ನ ವಿಸ್ಮೃತಿಯಾಗಿ ಪರಿಗಣಿಸಲಾಗಿದೆ. ನಾವೇನಿಲ್ಲಿ ಡಿಫ್ರೆನ್ಸಸ್ ಅನ್ನ ನೋಡಿದ್ವಿ ಅದು ಏನಾಗಿದೆ, ಡಿಕ್ರೀಸ್ ಆಗ್ತಾ ಬಂದಿದೆ. ಪ್ರಯೋಗಕ್ಕಿಂತ ಮೊದಲಿನ
ನಂಬರ್ಸ್ಗಿಂತ ಪ್ರಯೋಗದ ನಂತರದ ನಂಬರ್ಸ್ ಏನಾಗಿದೆ, ಕಡಿಮೆಯಾಗಿದೆ. ಹಾಗಾಗಿ ಆ ಕಡಿಮೆಯಾಗಿರುವಂತಹ ಒಂದು ನಂಬರ್ಸ್ ಏನಿದೆಯಲ್ಲ ಅದನ್ನ ನಾವು ವಿಸ್ಮೃತಿ ಅಥವಾ ಮರೆವು ಅಂತ ಹೇಳಿ ಇಲ್ಲಿ ಪರಿಗಣಿಸಲಾಗಿದೆ. ಮತ್ತು ಈ ವಿಧಾನವು ಪೂರ್ವಲಕ್ಷ್ಮಿ ಅವಿರೋಧ ಸಿದ್ಧಾಂತಕ್ಕೆ ಅನುಗುಣವಾಗಿರುತ್ತದೆ. ಈ ಪೂರ್ವಲಕ್ಷ್ಮಿ ಸಿದ್ಧಾಂತದ ಉದ್ದೇಶನೇ ಇಷ್ಟು. ನಾವು ಮೊದಲಿಗೆ ಕಲಿತ ವಿಷಯಗಳನ್ನ ಬೇರೆ ಇನ್ಯಾವುದೋ ಒಂದಷ್ಟು ಡಿಸ್ಟ್ರಾಕ್ಷನ್ಸ್ ಬಂದಾಗ ಏನಾಗುತ್ತೆ, ಮೊದಲು ಕಲಿತಂತಹ ವಿಚಾರಗಳು ಮರೆತು ಹೋಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನೇ ಈ ಪೂರ್ವಲಕ್ಷ್ಮಿ ಅವಿರೋಧ ಸಿದ್ಧಾಂತ ಹೇಳುತ್ತೆ. ಹಾಗಾಗಿ ಇದು ಈ ಪ್ರಯೋಗ ಈ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಕಾರಣ ಸಿದ್ಧಾಂತದ ತತ್ವಗಳನ್ನು ಅನ್ವಯಿಸಿ ಈ ಪ್ರಯೋಗಗಳನ್ನು ನಡೆಸಲಾಗಿದೆ. ಈ ಸಿದ್ಧಾಂತ ತತ್ವ ಏನಿದೆ ಆ ತತ್ವದ ಬೇಸ್ನ ಮೇಲೆನೆ ಈ ಪ್ರಯೋಗವನ್ನು ನಾವು ಮಾಡಲಾಗಿದೆ. ಆದರೆ ಸಿದ್ಧಾಂತವು ಅಂಕಗಳು ಹೆಚ್ಚಾಗಬೇಕು ಅಥವಾ ಕಡಿಮೆಯಾಗಬೇಕು ಎಂದು ಸ್ಪಷ್ಟವಾಗಿ ಹೇಳೋದಿಲ್ಲ. ಇಲ್ಲಿ ಡಿಫರೆನ್ಸ್ ಬರುತ್ತೆ ಅಂತ ಹೇಳಿದೆಯೇ ಹೊರತು ಇಲ್ಲಿ ಹೆಚ್ಚಾಗಿ ಬರಬೇಕು ಅಥವಾ ಕಡಿಮೆ ಬರಬೇಕು ಅಂತ ಹೇಳಿ ಈ ಸಿದ್ಧಾಂತದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಎಂದು ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಇಲ್ಲಿ ಬದಲಾವಣೆ ಕೂಡ ಆಗಿದೆ ಅನ್ನುವಂಥದ್ದು ಈ ಪ್ರಯೋಗದಿಂದ, ಈ ಪ್ರಯೋಗದ ಫಲಿತಾಂಶದಿಂದ ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಇಲ್ಲಿ ಹೆಚ್ಚಾಗಿ ಆದರೂ ಬರ್ಬೋದು, ಕಡಿಮೆಯಾಗಿ ಆದರೂ ಬರ್ಬೋದು. ಆದರೆ ಏನಾಗುತ್ತೆ, ಇಲ್ಲಿ ಅಂಕಿಗಳು ಬದಲಾಗುತ್ತೆ ಅನ್ನೋದನ್ನ ಈ ಸಿದ್ಧಾಂತ ಹೇಳುತ್ತೆ. ಅದೇ ರೀತಿ ಇಲ್ಲಿ ಅಂಕಿಗಳು ಕೂಡ ಬದಲಾಗಿದೆ, ಇಲ್ಲಿ ಡಿಫ್ರೆನ್ಸಸ್ ಬಂದಿದೆ. ಹಾಗಾಗಿ ಪೂರ್ವಲಕ್ಷ್ಮಿ ಅವಿರೋಧ ಪ್ರಯೋಗ ಏನಿದೆ ಈ ಪ್ರಯೋಗ ಸಿದ್ಧಾಂತಕ್ಕೆ ಅನುಗುಣವಾಗಿದೆ ಈ ಪ್ರಯೋಗ ಅಂತ ಹೇಳಿ, ಈ ಫಲಿತಾಂಶ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದಾಗಿದೆ. ಇದಿಷ್ಟು 2 ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಬರಿಬೇಕು ಅನ್ನೋದನ್ನ ನಾನಿಲ್ಲಿ ಹೇಳಿದೆ. ಫಸ್ಟ್ಗೆ ಪ್ರಾಕ್ಟಿಕಲ್ಗೆ ಬಂದಾಗ ಪ್ರಾಕ್ಟಿಕಲಲ್ಲಿ ಯೋಜನೆ ಸಿದ್ಧಾಂತವನ್ನು ವಿವರಿಸಿ ಅಂತ ಹೇಳಿ ಫಸ್ಟು ಒಂದು ಪ್ರಾಕ್ಟಿಕಲ್ನ ಹೆಸರನ್ನ ಕೊಟ್ಟಿರ್ತಾರೆ, ಅದನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನ ಹೇಳಿದ್ದೀನಿ. ಅದಾದ ನಂತರ ಒಂದು ಕಾಲಮನ್ನು ಕೊಟ್ಬಿಟ್ಟು ಅದಕ್ಕೆ ನಿರ್ಣಯವನ್ನು ಬರೀರಿ ಅಂತ ಹೇಳಿ ಕೇಳಿರ್ತಾರೆ, ಅದಕ್ಕೆ ಯಾವ ರೀತಿ ಉತ್ತರವನ್ನು ಬರಿಬೇಕು ಅನ್ನೋದನ್ನ ಕೂಡ ಹೇಳಿದ್ದೀನಿ. ಇನ್ನು ಒಂದು ನಿಮಗೆ ಅದೇ ರೀತಿ ಕಾಲಮನ್ನು ಕೊಟ್ಟು ಅದಕ್ಕೆ ಉತ್ತರವನ್ನು ಬರೀರಿ ಅಂತ ಹೇಳಿ ಕೇಳಿದರೆ ಯಾವ ರೀತಿ ಬರೆಯೋದು ಅನ್ನೋದಕ್ಕೆ ಇನ್ನೂ ಒಂದು ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ನಿಮಗೆ ಅರ್ಥ ಆಗತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಲ್ಲಿ ಅದೇ ಸೇಮ್ ಪೇಪರಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವಧಾನ ಸಿದ್ಧತೆಯ ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಅವಧಾನ ಸಿದ್ಧತೆಯ ಸಿದ್ಧಾಂತ ಏನಿದೆ ಅಂತಂದರೆ, ಸಾಮಾನ್ಯ ಸಿದ್ಧತೆಯಲ್ಲಿ ತೆಗೆದುಕೊಳ್ಳುವ ಕಾಲಾವಕಾಶವು ನಿರ್ದೇಶಿತ ಸಿದ್ಧತೆಗಿಂತ 2 ರಿಂದ 5ರಷ್ಟು ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ನಾವು ಯಾವುದೇ ಸಿದ್ಧತೆಯಲ್ಲಿ ತೆಗೆದುಕೊಳ್ಳುವಂತಹ ಕಾಲಾವಕಾಶವು ನಿರ್ದೇಶಿತ ಅಥವಾ ಉದ್ದೇಶ ಪೂರ್ವಕವಾಗಿ ತೆಗೆದುಕೊಳ್ಳುವಂತಹ ಸಿದ್ಧತೆಗಿಂತ 2 ರಿಂದ 5ರಷ್ಟು ಹೆಚ್ಚಾಗಿರುತ್ತದೆ. ವ್ಯಕ್ತಿ ವ್ಯತ್ಯಾಸಗಳು ಹಾಗೂ ಸಿದ್ಧತೆಯಲ್ಲಿನ ವ್ಯತ್ಯಾಸಗಳು ಸಾಮಾನ್ಯವಾಗಿ ಇಲ್ಲಿ ಕಂಡುಬರ್ತದೆ. ಇಲ್ಲಿ ವ್ಯಕ್ತಿ ವ್ಯತ್ಯಾಸಗಳ ಜೊತೆಗೆ ಸಿದ್ಧತೆಯಲ್ಲಿನ ವ್ಯತ್ಯಾಸಗಳನ್ನು ಕೂಡ ನಾವಿಲ್ಲಿ ಸಾಮಾನ್ಯವಾಗಿ ಕಾಣಬಹುದು ಅನ್ನುವಂಥದ್ದನ್ನ ಈ ಸಿದ್ಧಾಂತ ಅಥವಾ ಈ ಪ್ರಯೋಗದ ಸಿದ್ಧಾಂತ ಹೇಳುತ್ತೆ. ಅದು ಯಾವ ರೀತಿ ಅಂತ ಹೇಳಿ ನಾವಿಲ್ಲಿ ನೋಡೋದಾದ್ರೆ, ಇಲ್ಲಿ ನಮಗೆ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ. ಅವಧಾನ ಸಿದ್ಧತೆ ಅಂತ ಹೇಳಿದೆ. ಅಲ್ಲಿ ಪ್ರಯೋಗಾರ್ಥಿಯ ಹೆಸರನ್ನ ABCD ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಮಾನ್ಯ ಸಿದ್ಧತೆ ಮತ್ತು ನಿರ್ದಿಷ್ಟ ಸಿದ್ಧತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಮಾನ್ಯ ಸಿದ್ಧತೆಗೆ ಒಂದಷ್ಟು ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ಅದಾದ ನಂತರ ನಿರ್ದಿಷ್ಟ ಸಿದ್ಧತೆಗೆ ಒಂದಷ್ಟು ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದಾದ್ರೆ ಯಾವ ರೀತಿ ಡಿಫ್ರೆನ್ಸಸ್ ಬಂದಿದೆ ಅಂತ ಹೇಳಿ ನಾವಿಲ್ಲಿ ಮೊದಲಿಗೆ ಕಂಡುಹಿಡ್ಕೋಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸಾಮಾನ್ಯ ಸಿದ್ಧತೆಯ ಸರಾಸರಿಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ. ಸರಾಸರಿಯನ್ನು ಕಂಡುಹಿಡಿಯಬೇಕು ಅಂತಂದರೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಈ ಕಾಲಮಲ್ಲಿ ಏನು ಕೊಟ್ಟಿರ್ತಾರೆ ಈ ನಂಬರ್ಸನ್ನೆಲ್ಲ ನಾವು ಫಸ್ಟು ಕೌಂಟ್ ಮಾಡಬೇಕಾಗತ್ತೆ, ಎಷ್ಟಾಗತ್ತೆ ಅಂತ. 7 + 6 + 9 + 5 + 3 + 4 ಈ ನಂಬರ್ಸನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಅದಾದ ನಂತರ /6 ಅಂತ ಹಾಕಿದ್ದೀವಿ. /6 ಅಂತಂದರೆ ಎಲ್ಲಿಂದ ಬಂತು, 1 2 3 4 5 6 ಇಲ್ಲಿ ಎಷ್ಟು ಕಾಲಮನ್ನು ಕೊಟ್ಟಿರ್ತಾರೆ ಅಷ್ಟರಿಂದ ನಾವು ಇದನ್ನು ಡಿವೈಡ್ ಮಾಡಬೇಕಾಗತ್ತೆ. ಇಲ್ಲಿ ಟೋಟಲ್ ಆನ್ಸರ್ ಎಷ್ಟು ಬಂತು, ಸಾಮಾನ್ಯ ಸಿದ್ಧತೆ ಟೋಟಲ್ ಆಗಿ ಎಷ್ಟಿದೆ ನಮಗಿಲ್ಲಿ 34 ಇದೆ. ಇಲ್ಲಿ ಟೋಟಲ್ ಎಷ್ಟು ಬಂತು, 34 ಇದೆ. ಅದಾದ ನಂತರ ಅದರ ಸರಾಸರಿಯನ್ನು ನಾವು ಕಂಡುಹಿಡಿದಾಗ 6 / 34 ಅನ್ನು ನಾವು ಮಾಡಿದಾಗ 34 / 6 ಅಂತ ಹೇಳಿ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ,
5.66 ಅಥವಾ 5.67 ಆನ್ಸರು ಬರುತ್ತೆ. ಇದು ನಮಗೆ ಏನಾಗಿರುತ್ತೆ, ಸಾಮಾನ್ಯ ಸಿದ್ಧತೆಯ ಸರಾಸರಿ ಆಗಿರುತ್ತೆ. ಸಾಮಾನ್ಯ ಸಿದ್ಧತೆಯ ಸರಾಸರಿ ಎಷ್ಟು? 5.67. ಇನ್ನು ನಿರ್ದಿಷ್ಟ ಸಿದ್ಧತೆಯ ಸರಾಸರಿಯನ್ನು ನಾವು ಕಂಡುಹಿಡಿಯೋದಾದರೆ ಅದನ್ನು ಕೂಡ ನಾವು ಸೇಮ್ ಮಾಡ್ಕೋತೀವಿ. 9 + 10 + 9 + 7 + 6 + 3 ಡಿವೈಡೆಡ್ ಬೈ 6. 1 2 3 4 5 6 ನಂಬರ್ಸ್ ಇದೆ. ಸೊ ನಾವು ಇದನ್ನು 6ಇಂದ ಡಿವೈಡ್ ಮಾಡ್ಕೋತೀವಿ. ಇದನ್ನು ಫಸ್ಟು ಎಲ್ಲ ನಂಬರ್ಸನ್ನು ಸೇರಿಸಿದಾಗ ಎಷ್ಟು ಬರುತ್ತೆ ಆನ್ಸರು? 44 ಬರುತ್ತೆ. 44 ಈಗ ಟೋಟಲ್ ಎಷ್ಟಾಗಿರುತ್ತೆ? ನಿರ್ದಿಷ್ಟ ಸಿದ್ಧತೆಯ ಸಂಖ್ಯೆ ಆಗಿರುತ್ತೆ. ಇದು 44 ಆಗಿರುತ್ತೆ. ಅದಾದ ನಂತರ ನಾವು ಸರಾಸರಿಯನ್ನು ಕಂಡುಹಿಡಿಯೋದಾದರೆ 6 ಡಿವೈಡೆಡ್ ಬೈ 44 ಅನ್ನು ನಾವು ಮಾಡಬೇಕಾಗತ್ತೆ. 44 ಡಿವೈಡೆಡ್ ಬೈ 6 ಮಾಡಿದಾಗ 7.33 ಆನ್ಸರ್ ಬರುತ್ತೆ. ಇದಿಷ್ಟು ನಮಗೆ ಸರಾಸರಿಯನ್ನು ನಾವೀಗ ಕಂಡುಹಿಡ್ಕೊಂಡಿದ್ದೀವಿ. ಈಗ ಸರಾಸರಿಯನ್ನು ನಾವು ನೋಡಿದಾಗ ಏನು ಬಂತು? ನಮಗೆ 7.33 ಬಂತು. ಇದ್ರದ್ದು ಎಷ್ಟು ಬಂತು? 5.67 ಬಂತು. ಇಲ್ಲೇ ನಮಗೆ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ನಿರ್ದಿಷ್ಟ ಸಿದ್ಧತೆಯಲ್ಲಿ ಹೆಚ್ಚಾಗಿದೆ ಅನ್ನೋದು ನಮಗೆ, ನಿರ್ದಿಷ್ಟ ಸಿದ್ಧತೆಯ ಅಂಕಿಗಳು ಹೆಚ್ಚಾಗಿದೆ, ವ್ಯತ್ಯಾಸ ಕಂಡು ಬರ್ತಿದೆ ಅನ್ನೋದು ನಮ್ಗೆ ಇಲ್ಲೇ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಕನ್ಕ್ಲೂಷನ್ನ ಬರೆಯೋದಾದರೆ, ಸರಾಸರಿಯನ್ನು ಹೋಲಿಸಿದಾಗ ನಿರ್ದಿಷ್ಟ ಸಿದ್ಧತೆಯಲ್ಲಿನ ಕಾರ್ಯಕ್ಷಮತೆಯು 7.33 ಬಂದಿದೆ. ಎಷ್ಟು ಬಂದಿದೆ? ನಿರ್ದಿಷ್ಟ ಸಿದ್ಧತೆಯ ಕಾರ್ಯಕ್ಷಮತೆ 7.33 ಬಂದಿದೆ. ಸಾಮಾನ್ಯ ಸಿದ್ಧತೆಗಿಂತ ಅಂದರೆ ಸಾಮಾನ್ಯ ಸಿದ್ಧತೆ ಎಷ್ಟು ಬಂದಿದೆ? 5.67 ಬಂದಿದೆ. ಉತ್ತಮವಾಗಿದೆ ಅಂತ ಹೇಳಿ ನಾವಿಲ್ಲಿ ಈಸಿಯಾಗಿ ನೋಡ್ಬೋದಾಗಿದೆ. ನಾನಿಲ್ಲಿ ಡಿಫ್ರೆನ್ಸಸ್ನ ಫಸ್ಟೇ ನೋಡಿದಾಗಲೇ ಹೇಳಿದೆ, ಇದು ಹೆಚ್ಚಾಗಿದೆ, ಇಲ್ಲಿ ಕಮ್ಮಿ ಆಗಿದೆ. ಹಾಗಾಗಿ ಸರಾಸರಿಯನ್ನು ಹೋಲಿಸಿದಾಗ ನಿರ್ದಿಷ್ಟ ಸಿದ್ಧತೆಯಲ್ಲಿನ ಕಾರ್ಯಕ್ಷಮತೆಯು ಸಾಮಾನ್ಯ ಸಿದ್ಧತೆಗಿಂತ ಉತ್ತಮವಾಗಿದೆ ಅಂತ ಹೇಳಿ ನಮಗಿಲ್ಲಿ ಆಲ್ರೆಡಿ ಗೊತ್ತಾಗೋಯ್ತು. ಇದು ಆನ್ಸರ್ನ ನೋಡಿದ ತಕ್ಷಣನೇ. ಅದಾದ ನಂತರ ಪ್ರತಿ ವಿಷಯ ಏನಿದೆಯಲ್ಲ, ಪ್ರಯೋಗಾರ್ಥಿ ಅಥವಾ ವಿಷಯ ಸಬ್ಜೆಕ್ಟ್ ಅಂತ ಹೇಳಿ ನಾವು ಇಲ್ಲಿ ಪ್ರಯೋಗಾರ್ಥಿಯನ್ನು ಕರಿತೀವಿ. ABCDEF ಅಂತ ಇದೆ. A, B, D ಮತ್ತು E ಇವರಿಷ್ಟು ಜನಗಳನ್ನು ನಾವು ನೋಡಿದಾಗ ಏನಾಗಿದೆ, ಇಲ್ಲಿ ನಿರ್ದಿಷ್ಟ ಸಿದ್ಧತೆ ಏನಾಗಿದೆ, ಇಲ್ಲಿ ಇವರಿಗೆ ಕಂಪೇರ್ ಮಾಡಿದ್ರೆ ಮೇಲ್ಗಡೆ ಸಾಧಾರಣ ಸಿದ್ಧತೆಗಿಂತ ನಿರ್ದಿಷ್ಟ ಸಿದ್ಧತೆ ಏನಾಗಿದೆ, ಇಲ್ಲಿ ಹೆಚ್ಚಾಗಿದೆ. ಏನಾಗಿದೆ? ನಿರ್ದಿಷ್ಟ ಸಿದ್ಧತೆ ಹೆಚ್ಚಾಗಿದೆ. ಪ್ರತಿ ವಿಷಯಕ್ಕೆ ಹೋಲಿಸಿದರೆ ವಿಷಯ ABDEಗಳಲ್ಲಿ ನಿರ್ದಿಷ್ಟ ಸಿದ್ಧತೆ ಏನಾಗಿದೆ, ಇಲ್ಲಿ ಉತ್ತಮವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಿದ ತಕ್ಷಣ ಹೇಳ್ಬೋದಾಗಿದೆ. ಹಾಗೆಯೇ ವಿಷಯ ಸಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಿದ್ರೆ, ವಿಷಯ ಸಿ ಅನ್ನುವಂಥದ್ದನ್ನು ನೋಡಿದ್ರೆ ನಾವು 9 ಮತ್ತು 9 ಎರಡು ಏನಾಗಿದೆ, ಇಲ್ಲಿ ಈಕ್ವಲ್ ಆಗಿದೆ. ವಿಷಯ ಸಿ ಯಲ್ಲಿ ಎರಡೂ ಸಮಾನವಾಗಿದೆ. ನಿರ್ದಿಷ್ಟ ಸಿದ್ಧತೆ ಮತ್ತು ಸಾಮಾನ್ಯ ಸಿದ್ಧತೆ ಎರಡೂ ಕೂಡ ಏನಾಗಿದೆ, ಸಮಾನವಾಗಿದೆ. ಇನ್ನು ವಿಷಯ ಎಫ್ ನಲ್ಲಿ ನೋಡೋದಾದ್ರೆ, ಏನಾಗಿದೆ, ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಕಡೆನೂ ಮೇಲ್ಗಡೆ ಕಮ್ಮಿ ಇದೆ, ಕೆಳಗಡೆ ಜಾಸ್ತಿ ಇದೆ. ಆದರೆ ಇಲ್ಲೇನಾಗಿದೆ, ಉಲ್ಟಾ ಆಗ್ಬಿಟ್ಟಿದೆ. ಹಾಗಾಗಿ ವಿಷಯ ಎಫ್ ನಲ್ಲಿ ಸಾಮಾನ್ಯ ಸಿದ್ಧತೆ ಉತ್ತಮವಾಗಿದೆ. ಇಲ್ಲಿ ಎಫ್ ನಲ್ಲಿ ಸಾಮಾನ್ಯ ಸಿದ್ಧತೆ ಅಂತಂದ್ರೆ ಮೇಲಿಂದ ಏನಿದೆಯಲ್ಲ, ಇದು ಸಾಮಾನ್ಯ ಸಿದ್ಧತೆ ಉತ್ತಮವಾಗಿದೆ, ನಿರ್ದಿಷ್ಟ ಸಿದ್ಧತೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸಿದ್ಧಾಂತಕ್ಕೆ ಅನುಗುಣವಾಗಿ ನಿರ್ಣಯವನ್ನು ನಾವು ಇಲ್ಲಿ ಬರೆಯೋದಾದ್ರೆ, ಈ ಪ್ರಯೋಗದ ನಿರ್ಣಯವನ್ನು ನಾವು ಇಲ್ಲಿ ನೋಡೋದಾದ್ರೆ, ಪ್ರಯೋಗದ ಫಲಿತಾಂಶಗಳು ಸಾಮಾನ್ಯವಾಗಿ ನಿರ್ದಿಷ್ಟ ಸಿದ್ಧತೆಯಲ್ಲಿನ ಕಾರ್ಯಕ್ಷಮತೆಯು ಸಾಮಾನ್ಯ ಸಿದ್ಧತೆಗಿಂತ ಉತ್ತಮವಾಗಿದೆ ಎಂದು ತೋರಿಸುತ್ತದೆ. ಇಲ್ಲಿ ನಾವು ಈಗ ಆಲ್ರೆಡಿ ನೋಡಿದ್ದೀವಿ, ಫಲಿತಾಂಶವನ್ನು ನೋಡಿದಾಗಲೇ ನಮಗೆ ಗೊತ್ತಾಗಿದೆ, ಸಾಮಾನ್ಯ ಸಿದ್ಧತೆಗಿಂತ ನಿರ್ದಿಷ್ಟ ಸಿದ್ಧತೆ ಅನ್ನುವಂಥದ್ದು ಅದರ ಕಾರ್ಯಕ್ಷಮತೆ ಏನಾಗಿದೆ, ಹೆಚ್ಚಾಗಿದೆ. ಸಾಮಾನ್ಯ ಸಿದ್ಧತೆಗಿಂತ ನಿರ್ದಿಷ್ಟ ಸಿದ್ಧತೆಯ ಕಾರ್ಯಕ್ಷಮತೆ ಉತ್ತಮವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಾದ ನಂತರ ಇದು ಸಿದ್ಧಾಂತದ ಸರಿಯಾಗಿ ಬದಲಾಯಿಸಿದ ಪದಗಳ ಸಂಖ್ಯೆ ಸಾಮಾನ್ಯ ಸಿದ್ಧತೆಗಿಂತ ನಿರ್ದಿಷ್ಟ ಸಿದ್ಧತೆಯು ಹೆಚ್ಚಾಗಿರುತ್ತದೆ ಅನ್ನೋದನ್ನು ನಾವಿಲ್ಲಿ ಸಿದ್ಧಾಂತ ಹೇಳುತ್ತೆ. ಹಾಗೆ ಇದು ಸಿದ್ಧಾಂತಕ್ಕೆ ಅನುಗುಣವಾಗಿ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ಕೋಷ್ಟಕದಲ್ಲಿ ಎಷ್ಟು ಸಮಯದಲ್ಲಿ
ಈ ಪ್ರಯೋಗವನ್ನು ನಡೆಸಲಾಗಿದೆ ಅಥವಾ ಈ ಫಲಿತಾಂಶವನ್ನು ಕಂಡುಕೊಳ್ಳಲಾಗಿದೆ ಅನ್ನೋದನ್ನು ವಿವರಿಸಿಲ್ಲ. ಆದ್ರೂ ಕೂಡ ನಾವಿಲ್ಲಿ ಹೆಚ್ಚು ಅಂಕಗಳು ಇರೋದ್ರಿಂದ ಇದು ಕಡಿಮೆ ಸಮಯ ಅಥವಾ ಹೆಚ್ಚಿನ ದಕ್ಷತೆಯೊಂದಿಗೆ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ಯಾವುದೇ ರೀತಿಯ ಸಮಯದ ಮಾಹಿತಿ ಇಲ್ಲ, ಆದ್ರೂ ಕೂಡ ನಿರ್ದಿಷ್ಟ ಸಿದ್ಧತೆಯಲ್ಲಿ ಉತ್ತಮ ಕಾರ್ಯಕ್ಷಮತೆ ಇರುವುದರಿಂದ, ಉತ್ತಮ ಕಾರ್ಯಕ್ಷಮತೆ ಅಂತಂದ್ರೆ ಹೆಚ್ಚು ಅಂಕಗಳು ಇರುವುದರಿಂದ ಇದು ಕಡಿಮೆ ಸಮಯ ಅಥವಾ ಹೆಚ್ಚಿನ ದಕ್ಷತೆಯೊಂದಿಗೆ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದಾದ ನಂತರ ದತ್ತಾಂಶದಲ್ಲಿ ವ್ಯಕ್ತಿ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಕಾಣಬಹುದು. ಈ ದತ್ತಾಂಶವನ್ನು ನಾವೇನು ಇಲ್ಲಿ ಕಂಡುಹಿಡಿದಿದ್ದೀವಿ, ಈ ದತ್ತಾಂಶದಲ್ಲಿ ವ್ಯಕ್ತಿ ವ್ಯತ್ಯಾಸಗಳು ಹೆಚ್ಚಾಗಿ ಇಲ್ಲಿ ಒಬ್ಬರಿಗೆ ಇಲ್ಲಿ ಎಗೆ ಕಂಪೇರ್ ಮಾಡಿದ್ರೆ ಬಿ ಡಿಫ್ರೆನ್ಸಸ್ನ ನೋಡ್ಬೋದು, ಬಿಗೆ ಕಂಪೇರ್ ಮಾಡಿದ್ರೆ ಸಿ ಡಿಫ್ರೆನ್ಸಸ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೇನೆ ಇಲ್ಲಿ ವ್ಯಕ್ತಿ ವ್ಯತ್ಯಾಸಗಳನ್ನು ನಾವೀಗ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಹೆಚ್ಚಿನ ವಿಷಯಗಳಲ್ಲಿ ನಿರ್ದಿಷ್ಟ ಸಿದ್ಧತೆ ಉತ್ತಮವಾಗಿದ್ದರು. ಹೆಚ್ಚಿನ ವಿಷಯಗಳಲ್ಲಿ ಅಂತಂದ್ರೆ ಸಬ್ಜೆಕ್ಟ್ ಅಲ್ಲಿ ಯಾವ ವ್ಯಕ್ತಿಯನ್ನು ನಾವು ಪ್ರಯೋಗಕ್ಕೆ ಒಳಪಡಿಸಿದ್ದೇವೆ ಅವನನ್ನು ನಾವು ವಿಷಯಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ವಿಷಯಗಳಲ್ಲಿ, ಹೆಚ್ಚಿನ ವಿಷಯಗಳಲ್ಲಿ ನಿರ್ದಿಷ್ಟ ಸಿದ್ಧತೆ ಏನಿದೆಯಲ್ಲ ಅದು ಉತ್ತಮವಾಗಿದ್ದರೂ ಸಹ ಇಲ್ಲಿ ABDEಗಳಲ್ಲಿ ನಿರ್ದಿಷ್ಟ ಸಿದ್ಧತೆ ಉತ್ತಮವಾಗಿದ್ರೂ ಸಹ ಕೆಲವು ವಿಷಯಗಳಲ್ಲಿ ಅಂತಂದ್ರೆ ಸಿ ಅನ್ನುವಂಥ ಒಬ್ಬ ವಿಷಯಿ ಏನಿದ್ದಾನೆ ಅವನ ಕಾರ್ಯಕ್ಷಮತೆ ಸಮಾನವಾಗಿದೆ. ಇಲ್ಲಿ ಅವನ ಕಾರ್ಯಕ್ಷಮತೆ ನಿರ್ದಿಷ್ಟ ಸಿದ್ಧತೆ ಮತ್ತು ಸಾಮಾನ್ಯ ಸಿದ್ಧತೆ ಎರಡರಲ್ಲೂ ಕೂಡ ಈಕ್ವಲ್ ಆಗಿ ಇದೆ. ಮತ್ತು ಒಂದು ವಿಷಯಿಯಲ್ಲಿ ಅಂದ್ರೆ ಯಾರೋ ಒಬ್ಬ ವಿಷಯ ಲಾಸ್ಟಿಗೆ ಬರ್ತಾನಲ್ಲ ಎಫ್, ಅವನ ಸಾಮಾನ್ಯ ಸಿದ್ಧತೆ ಏನಿದೆ ಅದು ನಿರ್ದಿಷ್ಟ ಸಿದ್ಧತೆಗಿಂತ ಉತ್ತಮವಾಗಿದೆ. ಇದು ವ್ಯಕ್ತಿ ವ್ಯತ್ಯಾಸಗಳು ಹಾಗೂ ಸಿದ್ಧತೆಯಲ್ಲಿನ ವ್ಯತ್ಯಾಸಗಳನ್ನು ಸಾಮಾನ್ಯವಾಗಿ ಕಂಡುಹಿಡಿಯೋದಕ್ಕೆ ನಮಗೆ ಸಾಧ್ಯ ಆಗುತ್ತದೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಇದು ದೃಢಪಡಿಸುತ್ತದೆ. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲೇನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಬೇಕಿದ್ರೆ ಇದನ್ನು ನೀವು ಈ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಇದನ್ನು ನೀವು ನೋಟ್ ಮಾಡಿಟ್ಕೊಂಡು ನೀವು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ಇದಕ್ಕೆ ಉತ್ತರವನ್ನು ಬರಿಬೋದು. ಇಲ್ಲಿ ನಾವು ಈ ಸಿದ್ಧಾಂತವನ್ನು ಬರೆಯೋದಕ್ಕೆ ಅಥವಾ ನಿರ್ಣಯವನ್ನು ಬರೆಯೋದಕ್ಕೆ ಹೆಚ್ಚು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿದ ತಕ್ಷಣ ನಮಗೆ ಗೊತ್ತಾಗೋಗುತ್ತೆ ಡಿಫ್ರೆನ್ಸಸ್ ಇದೆ ಅಂತ, ಅದನ್ನೇ ಇಲ್ಲಿ ಬರೆದ್ರೆ ಆಯಿತು. ನಿರ್ಣಯದಲ್ಲೂ ಕೂಡ ಅದೇ ರೀತಿ ಬರೆಯುವಂಥದ್ದು. ಇಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ನಿಮಗೆ ಈಗ ಈ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಬರುತ್ತೆ, 10 ಅಂಕದ ಪ್ರಶ್ನೆಗಳು. ಆ 2 ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ, ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ. ಯಾಕಂತಂದ್ರೆ ನಾವು ಥಿಯರಿನಾದ್ರೆ ಹೇಗಾದ್ರೂ ಓದ್ಕೊಂಡು ಬರೀಬೋದು, ಆದರೆ ಪ್ರಯೋಗ ಅಂತ ಬಂದಾಗ ಪ್ರಾಕ್ಟಿಕಲನ್ನ ನಾವು ಸುಮ್ಮನೆ ಹೇಗೆ ಬೇಕು ಹಾಗೆ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಕೂಡ ಫಸ್ಟ್ ಇಯರ್ಲಿದ್ದಾಗ ಈ ಎಲ್ಲ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಿನೇ ಬಂದಿದ್ದೆ. ನನಗೆ ಯಾಕೆ ಅಂತಂದರೆ ಹೇಗೆ ಬರೀಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಹಾಗಾಗಿ ನಿಮ್ಗಾದ್ರೂ ಇದು ಉಪಯೋಗ ಆಗಲಿ ಅನ್ನುವಂಥ ಉದ್ದೇಶದಿಂದ ನನ್ನ ಎಕ್ಸಾಮ್ಗಿಂತ ಹೆಚ್ಚಾಗಿ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದೀನಿ. ಹಾಗಾಗಿ ನಿಮಗೆ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.